ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಏಪ್ರಿಲ್ 25ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ಜೀವನ ಹೀಗೆ ಸಂತೋಷಮಯವಾಗಿರಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ನೀವು ಜೊತೆಯಾಗಿ 100 ವರ್ಷಗಳ ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಬಾಳಿ ಅಂಥೇಳಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ವಿಶೇಷವಾಗಿ ಶುಕ್ರವಾರ, ಎಲ್ಲ ದೇವಿಯರ ವಾರ. ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದೀರಿ ಅವರೆಲ್ಲರೂ ಕೂಡ ಶುಭವಾಗಲಿ, ಆ ದೇವಿಯರ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂಥೇಳಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡಿದ್ರೆ ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಕ್ವಿಕ್ಟಾಗಿ ಅಪ್ಡೇಟ್ ಮಾಡ್ತೀನಿ. ಅದೇ ರೀತಿ ಕ್ರೀಡಾ ಸುದ್ದಿ. ಸೊ ತುಂಬ ಹೆಮ್ಮೆ, ತುಂಬ ಖುಷಿ ಆಗ್ತಾ ಇದೆ. ಮತ್ತೊಮ್ಮೆ ಏನು ನಡೆದಂತಹ ಪಂದ್ಯದಲ್ಲಿ RCB ಅಂದರೆ ರಾಜಸ್ಥಾನ್ ರಾಯಲ್ಸನ್ನು ಮಣಿಸಿ ಮೊಟ್ಟ ಮೊದಲ ಜಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ವರ್ಷದ್ದು ಪಡೀತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಕೊನೆಯವರೆಗೂ ಆತಂಕ ಇದ್ದೇ ಇತ್ತು, ಗೆಲ್ಲುತ್ತಾ ಸೋಲುತ್ತಾ ಅಂಥೇಳಿ. ಕೊನೆಗೂ ಒಂದು ಸಂಘಟಿತ ಹೋರಾಟದಿಂದ ಈ ಪಂದ್ಯವನ್ನು ಗೆಲ್ತು ಅಂತ ಹೇಳ್ಬೋದು. ಸೊ ಆ ಮೂಲಕ ಜಂಟಿಯಾಗಿ 3ನೇ ಸ್ಥಾನದಲ್ಲಿ ಸುಭದ್ರವಾಗಿ ಕೂತಿದೆ RCB. ಸೊ ಹೀಗೆ ಪ್ಲೇ ಆಫ್ಗೆ ಹೋಗ್ಬಿಟ್ಟು ಈ ಬಾರಿನಾರು ಕಪ್ ನಮ್ಮದೇ ಆಗಲಿ ಅಂಥೇಳಿ ಶುಭ ಹಾರೈಸ್ತಾ ಬನ್ನಿ ಕಾರ್ಯಕ್ರಮದ ಮೊದಲಿಗೆ ಒಂದಷ್ಟು ಕಿವಿ ಮಾತುಗಳು ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ. ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ದಯಮಾಡಿ TV ವ್ಯಾಲ್ಯೂನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂಥೇಳಿ ತಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಿದ್ದೀನಿ. ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮ TV ಪರದ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ದಯವಿಟ್ಟು TV ವ್ಯಾಲ್ಯೂನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ. TV ನೋಡ್ತಾ ಇದ್ರೂ ಪರವಾಗಿಲ್ಲ, ಸಂಪೂರ್ಣವಾಗಿ ಮ್ಯೂಟ್ ಮಾಡೋದನ್ನು ಮರಿಬೇಡಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಕಾರ್ಯಕ್ರಮದ ಪ್ರಶ್ನೆಗಳಿಗೆ ಉತ್ತರಿಸುವಾಗ 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ಹೇಳಿ ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಮ್ಮ ಫ್ರೆಂಡ್ ಮಗಳು ಗುಣಶ್ರೀ ಅಂತ, ಅವ್ಳಿಗೆ ಬರ್ಡೇ ಇದೆ ಸರ್ ಇವತ್ತು. ಓಕೆ, ಬರ್ಡೇ ಗುಣಶ್ರೀ. ಓಕೆ, ಫೋಟೋ ಏನಾದರೂ ಕಳಿಸಿದ್ದೀರಾ ನಮಗೆ? ಇಲ್ಲ, ಕಳಿಸಿಲ್ಲ. ಓಕೆ, ಸೊ ಗುಣಶ್ರೀ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್. ಓಕೆ, ಇವತ್ತು 2 ದಿನ ವಿಶೇಷ ಇದೆ. ಮೊಟ್ಟ ಮೊದಲನೇದಾಗಿ ನಾವು ಫೋನ್ ರಿಸೀವ್ ಮಾಡಿದ ತಕ್ಷಣ ಏನು ಹಲೋ ಅಂತ ಹೇಳ್ತೀವಲ್ವಾ, ಸೊ ಆ ಇಂಟರ್ನ್ಯಾಷನಲ್ ಅಥವಾ ಒಂದು ವಿಶ್ವ ಟೆಲಿಫೋನ್ ದಿನ ಅಂತ ಹೇಳ್ಬೋದು. ಇನ್ನು 2ನೇದು ಮೊಟ್ಟ ಮೊದಲನೇ ಬಾರಿಗೆ ಮಲೇರಿಯಾ ಬಂದಂತಹ ದಿವಸ ಇವತ್ತು. ಸೊ ವರ್ಲ್ಡ್ ಮಲೇರಿಯಾ ಡೇ ಕೂಡ ಇದೆ. ಸೊ ಯಾವ ವಿಷಯದ ಬಗ್ಗೆ ಬೆಳಕು ಚೆಲ್ಲಕ್ಕೆ ಇಷ್ಟಪಡ್ತೀರಿ? ಟೆಲಿಫೋನ್ ಕಂಡುಹಿಡಿದಿದ್ದು ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಅಲ್ವಾ ಸರ್? ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ಹೌದು. ಅವನ ಹೆಂಡತಿ ಮತ್ತು ತಾಯಿ ಇಬ್ರು ಕಿವುಡ್ರಾಗಿದ್ರು ಅಂತ ಅವರು. ನಿಜ. ಆಮೇಲಿಂದ ಅದು ಹಲೋ ಅಂತ ರಿಸೀವ್ ಮಾಡ್ತಕ್ಕಂಥದ್ದು, ಹಲೋ ಅಂತ ಅಂತೀವಲ್ಲ, ಅದು ಅವನ ಹೆಂಡತಿ ಹೆಸರು ಅಂತ ಕೇಳಿದ್ರು. ಹೌದು ಹೌದು, ಅವನ ಹೆಂಡತಿ ಹೆಸರು. ಅಷ್ಟು. ಆದ್ರೆ ಯಾರೇ ಆಗಿದ್ರು ಟೆಲಿಫೋನು, ಮೊಬೈಲ್ ಫೋನು ಕಂಡಿಡಿದವರಿಗೆ ಒಂದು ಹ್ಯಾಟ್ಸಪ್ ಅದು. ಆದ್ರೆ ಅತಿಯಾಗಿ ಯೂಸ್ ಮಾಡೋದು ಮಾತ್ರ ಒಳ್ಳೇದಲ್ಲ ಸರ್. ಅದು ನೀವೇ ಹೇಳಿದ್ರಲ್ಲ, ಅದು ಅತಿಯಾಗಿ ಯೂಸ್ ಮಾಡಿದ್ರೆ ಮಾತ್ರ ಅತಿಯಾದ್ರೆ ಅಮೃತವಾದರೂ ವಿಷ ಅಂತಾರಲ್ಲ, ಹಂಗೆ. ಇತ್ತೀಚೆಗೆ ಅಂತೂ ತುಂಬಾನೇ ಅಪ್ಲಿಕೇಶನ್ಗಳು ಬಂದಿದ್ದಾವೆ. ಕೆಲವೊಂದು ಅಪ್ಲಿಕೇಶನ್ಗಳೇನೋ ಒಳ್ಳೆವಿದಾವೆ, ಕೆಲವೊಂದು ಕೆಟ್ಟವು ಇದಾವೆ. ಆದ್ರೆ ನಮ್ಮ ಆಯ್ಕೆ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿ ಇರುತ್ತಲ್ಲ. ಹೌದು ಹೌದು, ಖಂಡಿತ. ಪ್ರತಿಯೊಂದರಲ್ಲಿ ಅದೇನು ಪಾಸಿಟಿವ್ ನೆಗೆಟಿವ್ ಎರಡೂ ಇದ್ದೇ ಇರುತ್ತೆ. ನಾವು ಯಾವ ಕಡೆ ಅಟ್ರಾಕ್ಟ್ ಆಗ್ತೀವಿ ಅಥವಾ ನಾವು ಯಾವುದನ್ನು ಚೂಸ್ ಮಾಡ್ಕೊಳ್ತೀವಿ ಅನ್ನೋದು ಮ್ಯಾಟ್ರ್ ಆಗತ್ತೆ. ಅವರೇನೋ ಒಂದು ಒಳ್ಳೆ ಉದ್ದೇಶದಿಂದನೇ ಕಂಡುಹಿಡಿದಿದ್ದಾರೆ. ಆಫ್ಕೋರ್ಸ್ ತುಂಬ ಇಂಪಾರ್ಟೆಂಟ್ ಕೆಲಸಗಳಿಗೆ ಅದರ ಅವಶ್ಯಕತೆ ಇದ್ದೇ ಇರುತ್ತೆ. ಯಾರಿಗೋ ಒಬ್ರಿಗೆ ಅರ್ಜೆಂಟಾಗಿ ಎಮರ್ಜೆನ್ಸಿ ಬ್ಲಡ್ ಬೇಕು ಅಂತಂದ್ರೂ ನಾವು ಲೆಟ್ರ್ ಬರೆಯೋಕ್ಕಾಗಲ್ಲ ಅಲ್ವಾ? ಸೊ ಈ ಫೋನ್ಗಳ ಮೂಲಕ, ವಾಟ್ಸಪ್ ಮೂಲಕ, ಇಮೇಲ್ಗಳ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ ಒಂದು ರಿಕ್ವೆಸ್ಟನ್ನು ಕಳಿಸಿದಾಗ ಯಾರೋ ಒಬ್ರು ನೋಡಿರೋರು ಅದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ. ಹಾಗಾಗಿ ಆ ಥರದ ಒಂದು ಎಮರ್ಜೆನ್ಸಿ ಕೆಲಸಗಳಿಗೆ ಅಥವಾ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲಸಗಳಿಗೆ, ಈಗ ದೂರದಲ್ಲಿರ್ತಕ್ಕಂಥ ಅಮೇರಿಕಾದಲ್ಲಿ ನಾವು ಇಲ್ಲಿಂದನೇ ಕರೆ ಮಾಡಿಬಿಟ್ಟು ಅವ್ರ ಜೊತೆ ಸಂಭಾಷಣೆ ಮಾಡ್ಬೋದು. ಹಾಗೆಲ್ಲ ತುಂಬ ಪಾಸಿಟಿವ್ಸ್ ಇದೆ. ಬಟ್ ಅಷ್ಟೇ ನಮ್ಮ ಯುವ ಜನತೆ ಅದನ್ನು ನೆಗೆಟಿವ್ ಸೈಡ್ಸಲ್ಲಿ ಯೂಸ್ ಮಾಡ್ಕೊಳ್ತಿದ್ರೆ ಹಾಗಾಗಿ ನೆಗೆಟಿವ್ ಇದೆ ಅಷ್ಟೇ. ಅದರಿಂದ ಇಲ್ಲ ಅಂದರೆ ಅದೊಂದು ಒಳ್ಳೆ ಇನ್ವೆನ್ಷನ್ನೇ ಅಲ್ವಾ?
ಹೌದು. ಎಸ್, ಥ್ಯಾಂಕ್ ಯು ಮಾ. ಸೊ ಇವತ್ತು ವಿಶ್ವ ಮಲೇರಿಯಾ ದಿನ ಕೂಡ ಇದೆ, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಮಲೇರಿಯಾ ದಿನ ಅಂದ್ರೆ ಇತ್ತೀಚೆಗೆ ಮಲೇರಿಯಾ ಹೋಗಿದೆ, ಆದ್ರೆ ಇವಾಗೆಲ್ಲ ಇನ್ನೂ ಹೆಚ್ಚಿಗೆ ಬಂದ್ಬಿಟ್ಟವಲ್ಲ ಸರ್, ನಿಪಾ ವೈರಸ್, ಚಿಕನ್ ಗುನಿಯಾ, ಅವು ಎಲ್ಲವನ್ನು ಸ್ವಲ್ಪ ಹಂಗೆ ಸೇಮ್ ಅಂತ ಅನ್ಸುತ್ತವು. ಆದ್ರೆ ಏನೇ ಆದ್ರೂ ಸ್ವಲ್ಪ ಆದಷ್ಟು ಹೈಜೀನ್ ಮೇಂಟೈನ್ ಮಾಡ್ಬೇಕಷ್ಟೇ ಸರ್. ಹೈಜೀನ್ ಇಂದ ಒಂದೊಂದ್ಸಲ ತುಂಬಾ ಹೈಜೀನ್ ಮೇಂಟೈನ್ ಮಾಡಿದ್ರು ಕೂಡ ಬರ್ತವೆ ಅವು. ಆದ್ರೆ ಏನಂದ್ರೆ ಇವಾಗೆಲ್ಲ ಟ್ರೀಟ್ಮೆಂಟ್ ಕಂಡಿಡಿದಾರೆ, ಮುಂಚೆ ಎಲ್ಲ ಟ್ರೀಟ್ಮೆಂಟ್ ಇರ್ಲಿಲ್ಲಲ್ಲ ಸರ್, ಇವಾಗ ಟ್ರೀಟ್ಮೆಂಟ್ ಕಂಡಿಡ್ತಿರೋದು ಅನ್ನೋದೊಂದು ಖುಷಿ ವಿಚಾರ ಅಷ್ಟೇ. ಹೌದು, ಖುಷಿ ವಿಚಾರ ಖಂಡಿತ. ಟ್ರೀಟ್ಮೆಂಟ್ ಬಂದಿರೋದ್ರಿಂದ ಒಂದು ಸಮಾಧಾನದ ವಿಚಾರ. ಸಮಸ್ಯೆ ಏನು ಅಂದರೆ, ನಾವು ಕೆಲವೊಮ್ಮೆ ಅಚಾತುರ್ಯವಾಗಿ ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳು ಅಥವಾ ನೆಗ್ಲೆಕ್ಟಿಂದ ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಈ ಒಂದು ಸೊಳ್ಳೆಯ ಉಗಮಕ್ಕೆ ಕಾರಣ ಆಗುತ್ತೆ. ಸೊ ಇದೊಂದು ಸೊಳ್ಳೆಯಿಂದ ಬರ್ತಕ್ಕಂಥ ಸಮಸ್ಯೆ ಅಥವಾ ಒಂದು ಕಾಯಿಲೆ ಅಂತ ಹೇಳ್ಬೋದು. ಸೊ ನಮ್ಮ ಮನೆಯನ್ನು ನಾವು ಮನೆ ಸುತ್ತಮುತ್ತ ಹೊರಗಡೆ ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂದರೂ ಕೂಡ ಸೊಳ್ಳೆ ಬರ್ಬೋದು. ಅಥವಾ ನಮ್ಮ ಬ್ಯಾಡ್ ಲಕ್ಕಿಗೆ ಅಕ್ಕಪಕ್ಕದವ್ರು ಏನಾದ್ರು ಅದು ಉಳ್ದಿರೋದು ಬೇಡದೇ ಇರತಕ್ಕಂಥ ವಸ್ತು ಹಾಳಾಗಿರೋದು ಮನೆ ಎದುರುಗಡೆ ತಂದು ಹಾಕಿದ್ರೆ ಅಲ್ಲಿಂದನೂ ಕೂಡ ಸೊಳ್ಳೆ ಹುಟ್ಬಿಟ್ಟು ನಮ್ಮ ಮನೆಗೂ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಎಲ್ಲರೆದುರಿಗೆ ಒಂದು ಒಂದು ಬ್ಯೂಟಿಫುಲ್ ಕಲ್ಚರ್ನ ನಾವು ಮೇಂಟೈನ್ ಮಾಡಬೇಕು. ಮೊದಲು ನಾವು ಸ್ವಚ್ಛವನ್ನು ಮೇಂಟೈನ್ ಮಾಡಬೇಕು, ಅದಾದ ನಂತರ ಇತರವ್ರಿಗೂ ಕೂಡ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಹೇಳಬೇಕು ಅಷ್ಟೇ. ಆ ಮೂಲಕ ಪ್ರಕೃತಿಗೂ ಒಳ್ಳೆಯದಾಗತ್ತೆ. ಸೊ ಅದನ್ನು ಎಲ್ಲರೂ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಅದನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ. ಏಕೆಂದರೆ ನಾವು ಪ್ರಕೃತಿಗೆ ಏನು ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಎಸ್ ಮಾ, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಸೊ ಇವತ್ತು ಯಾವುದಾದ್ರೂ ಒಂದು ಹೊಸ ರೆಸಿಪಿ ಹೇಳ್ಕೊಡೋಕೆ ಇಷ್ಟಪಡ್ತೀರಾ? ರೆಸಿಪಿ ಅಂದ್ರೆ ಕಡುಬು ಮೆಂತ್ಯ ಚಟ್ನಿ ಹೇಳ್ತೀನಿ ಸರ್. ಖಂಡಿತಮ್ಮ, ಹೇಳಿ ಕ್ವಿಕ್ ಆಗಿ. ಕಡುಬು ಅಂದ್ರೆ ಗೋಧಿ ಹಿಟ್ಟನ್ನ ಕಲಿಸ್ಕೋಬೇಕು. ಕಲಿಸ್ಕೊಂಡು ರೌಂಡ್ ಶೇಪ್ ಆಗಿ ಕೈಯಿಂದ ತಟ್ಬೋದು, ಅಥವಾ ಇಲ್ಲ ಅಂದ್ರೆ ಮಣಿ ಮೇಲೆ ಆದ್ರೂ ಉದ್ಕೋಬಹುದು. ರೌಂಡ್ ಶೇಪ್ ಆಗಿ ಸ್ವಲ್ಪ ಪೂರಿ ಸೈಜ್ಗೆ ಉದ್ಕೊಂಡ್ರೆ ಮಡಿಸ್ಬೇಕು ಅವನ್ನ. ಇಲ್ಲ ಅಂದ್ರೆ ಕೈಯಲ್ಲೇ ರೌಂಡ್ ಶೇಪ್ ಅಲ್ಲಿ ತಟ್ಬೋದು. ತಟ್ಟಿ ಕುಕ್ಕರ್ ಬಟ್ಲಲ್ಲಿ ಇಟ್ಟು ಒಂದು 1/4 ಗಂಟೆ ಒಂದ್ಸಲ ಇಟ್ವಿ ಅಂದ್ರೆ 1/4 ಗಂಟೆ ಬೇಯಿಸ್ಬಿಟ್ಟು ತೆಗಿಬೇಕು. ಆಮೇಲೆ ಅದಕ್ಕೆ ಕಾಂಬಿನೇಷನ್ ಮೆಂತ್ಯ ಚಟ್ನಿ ಚೆನ್ನಾಗಿರುತ್ತೆ. ಓಕೆ, ಸೊ ಇದನ್ನ ಕ್ವಿಕ್ ಟೈಮಲ್ಲಿ ಮಾಡ್ಬೋದು ಅಂತೀರಾ? ಹ್ಞೂ ಸರ್, ಮಾಡ್ಬೋದು. ಓಕೆ ಓಕೆ, ಸೊ ಒಳ್ಳೆಯದಾಗಲಿ. ಯಾರೆಲ್ಲ ಒಂದು ಹೊಸ ರೆಸಿಪಿ ಟ್ರೈ ಮಾಡ್ತಾರೆ ಅವ್ರು ಇದನ್ನು ಪ್ರಯತ್ನ ಮಾಡಲಿ ಅಂತ ನಾನು ಕೂಡ ಹೇಳ್ತಾ, ಸೊ ಒಂದು ಪ್ರಶ್ನೆ ಕೇಳ್ಬೋದಮ್ಮ? ಸೊ ನಿಮ್ಮ ಒಂದು ಮೊದಲನೇ ಪ್ರಶ್ನೆ, ಅಭಿನವ ಪಂಪ ಎಂದು ಯಾರನ್ನು ಕರೆಯುತ್ತಾರೆ ಅಂತ? ನಾಗಾರ್ಜುನನ? ನಾಗಚಂದ್ರ. ಓಕೆ. ಸೊ ಬಾಳಪ್ಪ ಹುಕ್ಕೇರಿ, ರನ್ನ, ಬಸವಪ್ಪ ಶಾಸ್ತ್ರಿ ಕೂಡ ನಮ್ಮ ಒಂದು ಆಪ್ಷನ್ಸಲ್ಲಿದ್ದಾರೆ. ಸೊ ನೀವು ಹೇಳ್ತಾ ಇದ್ರಿ ನಾಗಚಂದ್ರ ಅಲ್ವಾ? ಸೊ ಅವ್ರ ಬಗ್ಗೆ ಏನಾದರೂ ಓದಿ ತಿಳ್ಕೊಂಡಿದ್ದೀರಾ? ಅಂದ್ರೆ ಅಭಿನವ ಪಂಪ ನಾಗಚಂದ್ರ ಅಂತ ಮಾತ್ರ ಗೊತ್ತು ಸರ್. ನಾಗಚಂದ್ರ ಬಗ್ಗೆ ಜಾಸ್ತಿ ಏನೂ ಗೊತ್ತಿಲ್ಲ. ಓಕೆ ಓಕೆ, ಅಂದ್ರೆ ಇದನ್ನೆಲ್ಲರೂ ಓದಿದ್ದ ಅಥವಾ ಸುಮ್ಮನೆ ತಿಳ್ಕೊಂಡಿರೋದಾ? ಓದಿದ್ದು ಸರ್, ಹೈಸ್ಕೂಲಲ್ಲಿ ಓದಿದ್ದು. ಹೈಸ್ಕೂಲಲ್ಲಿ ಓದಿದ್ದಾ? ಓ ಸೂಪರ್. ಸೊ ಹೈಸ್ಕೂಲಲ್ಲಿ ಓದಿದ್ದು ಇನ್ನೂ ಮೆಮೊರಿಗಿದೆ ಅಲ್ಲ? ಗ್ರೇಟ್. ಇನ್ನೂ ನೆನಪಲ್ಲಿದೆ ಸರ್. ಓದಿದ್ದು ಹಿಸ್ಟ್ರಿ ಯಾವುದು ಮರ್ತ ಹೋಗಿಲ್ಲ ಸರ್. ಹಾಂ. ಓಕೆಮ್ಮ, ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಸೊ ಏನಾದರೂ ಭಕ್ತಿಗೀತೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಶುಕ್ರವಾರ ಅಲ್ಲ? ಹಾಂ ಸರಿ. ಓಕೆ, ಬೇಗ ಹೇಳಿ. ಇಂದು ಶುಕ್ರವಾರ, ಶುಭವ ತರುವ ವಾರ, ಸುಮಂಗಲಿಯರೆಲ್ಲ ಬೋಧಿಸುವ ಪುಣ್ಯವಾರ. ಇಂದು ಶುಕ್ರವಾರ, ಶುಭವ ತರುವ ವಾರ, ಮುಂಜಾನೆ ಮಡಿಯೆತ್ತು ಕುಂಕುಮವ ಹಣೆಗಿಟ್ಟು, ರಂಗೋಲಿಯ ಬಾಗಿಲಿಗಿಟ್ಟು, ಹಣ್ಣು ಕಾಯಿ ನೀಡುವ ವಾರ. ಇಂದು ಶುಕ್ರವಾರ, ಶುಭವ ತರುವ ವಾರ. ಧನ್ಯವಾದಗಳಮ್ಮ. ಸೊ ಹೀಗೆ ಕರೆ ಮಾಡ್ತಾರೆ. ಒಳ್ಳೆಯದಾಗಲಿಮ್ಮ. ನಮಸ್ಕಾರ. ಥ್ಯಾಂಕ್ ಯು ಮಾ. ಎಸ್ ವೀಕ್ಷಕರೇ, ಸಾಕಷ್ಟು ಜನ ನಮಗೆ ಹುಟ್ಟುಹಬ್ಬಕ್ಕೆ ಫೋಟೋಸ್ಗಳನ್ನ ಕೂಡ ಕಳಿಸಿದ್ದಾರೆ. ಸೊ ಆ ವಿಚಾರವನ್ನು ಕೂಡ ತಿಳಿಸ್ತೀನಿ. ಅದೇ ರೀತಿ ನಿನ್ನೆ ಏನು ಘಟನೆ ನಡೆದಿತ್ತು ಕಾಶ್ಮೀರದ ಪಹಲ್ಗಾಮಲ್ಲಿ ಮೊನ್ನೆ, ಸೊ ಆ ಒಂದು ಘಟನೆಗೆ ತುಂಬ ದುಃಖವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಮಂತ್ರಾಲಯದ ಪೂಜ್ಯ ಶ್ರೀಗಳಾಗಿರ್ತಕ್ಕಂಥ ಸುಬದೇಂದ್ರ ತೀರ್ಥಪಾದಂಗಳರವರು ಮೃತರ ಕುಟುಂಬಕ್ಕೆ ₹1,00,000 ಪರಿಹಾರದ ಒಂದು
ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. 1 ಲಕ್ಷ ರೂಪಾಯಿ ನಾವು ಪರಿಹಾರವನ್ನು ಮೃತರ ಕುಟುಂಬಕ್ಕೆ ನೀಡ್ತೀವಿ ಅಂತ ಹೇಳಿ. ಅದೇ ರೀತಿ ರಾಜ್ಯ ಸರ್ಕಾರದಿಂದ 10 ಲಕ್ಷ ರೂಪಾಯಿಗಳ ಒಂದು ಪರಿಹಾರ ಧನವನ್ನು ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಎಷ್ಟು ಕೊಟ್ಟರು ಕೂಡ ನಾವು ಕಳ್ಕೊಂಡಿರ್ತಕ್ಕಂಥವ್ರು ನಮ್ಮನ್ನು ವಾಪಸ್ ಸೇರ್ಲಿಕ್ಕಾಗೋಲ್ಲ. ಅಫ್ಕೋರ್ಸ್ ಈ ಒಂದು ಅಮೌಂಟ್ ಅವ್ರಿಗೆ ಆರ್ಥಿಕವಾಗಿ ಒಂದಷ್ಟು ಬಲ ತುಂಬೋದು, ಅವರ ಸ್ಥಾನವನ್ನು ತುಂಬಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ದಾರೆ, ನಿಮ್ಮ ಜೊತೆ ಕರ್ನಾಟಕ ಸರ್ಕಾರ ಸದಾ ಇದೆ. ಈ ಒಂದು ಉಗ್ರತನವನ್ನು ಅಥವಾ ಉಗ್ರಗಾಮಿಗಳನ್ನು ಸಂಪೂರ್ಣವಾಗಿ ಮಟ್ಟ ಹಾಕಿ ಅಂತೇಳಿ ಹೇಳಿದ್ದಾರೆ. ಸೊ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಅಭಿನಂದನೆ ವ್ಯಕ್ತಪಡಿಸಿದೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಸಿದ್ಧಲಿಂಗ ಸ್ವಾಮಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ ಸರ್. ನಮಸ್ತೆ ಸಿದ್ಧಲಿಂಗ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ ಸರ್? ಆಯ್ತು ಸರ್. ಇಡ್ಲಿ ಸರ್. ಇಡ್ಲಿ, ಓಕೆ. ಸರ್ ಯಾರು ಮಾಡಿದ್ದೆ ಸರ್? ಸಾಂಬಾರ್. ಎಲ್ಲರೂ ಸೇರಿ ಮಾಡಿದ್ರು. ಎಲ್ಲರೂ ಸೇರಿ ಮಾಡಿದ್ರ? ಸೂಪರ್ ಸರ್. ಇದೊಂದು ಹೇಳಿದ್ರಲ್ಲ, ಮಕ್ಳು ಸೇರಿ ಹೇಳಿದ್ರು, ಅದಕ್ಕೆ ಎಲ್ಲರೂ ಸೇರಿ ಮಾಡಿದ್ರು ಅಂದೆ. ಎಸ್ ಎಸ್ ಸರ್, ಸೂಪರ್ ಸರ್. ಸರ್ ಇವತ್ತು ಮಗಳ ಬರ್ಡೇ ಅಂದ್ರೆ ಅಲ್ವಾ? ಹಾ, ನಂದು 2ನೇ ಮಗಳದ್ದು ಬರ್ತ್ಡೇ ಸರ್, ಪೂರ್ವಿ ಅಂತ ಹೇಳಿ. ಪೂರ್ವಿ, ಓಕೆ. ಒಂದು ವಿಡಿಯೋ ಕಳಿಸಿದ್ದೆ ಸರ್, ಫೋಟೋಸ್ ಇರೋದು. ವಿಡಿಯೋ ಕಳಿಸಿದ್ದೀರಾ? ಓಕೆ. ಫೋಟೋಸ್ ಸಣ್ಣವಳಿದ್ದಾಗಿಂದ ಹಿಡಿದು ಓಕೆ ಇಲ್ಲಿ ತನಕ ಮಟ್ಟು ಇದೆಲ್ಲ ಸೇರಿ ಒಂದು ಮಿಕ್ಸ್ ಮಾಡಿ ಫೋಟೋ ಕಳಿಸಿದ್ದೆ ಸರ್. ಸರಿ ಸರ್, ಸರಿ. ಅದು 11:30 ಮೇಲೆ ಬರುತ್ತೆ ಸರ್. 11-10 o'clock ಬರುತ್ತೆ ಸರ್. 11:10 ಮೇಲೆ ಬರುತ್ತೆ. ಓಕೆ ಸರ್, ಓಕೆ. ಎಸ್ ಸರಿ ಸರ್. ಪೂರ್ವಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಒಳ್ಳೆ ವಿದ್ಯಾಭ್ಯಾಸ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್. ಆಮೇಲೆ ನಿನ್ನೆ ನಿಮ್ಮ ತಾಯಿಯವ್ರದ್ದು ಬರ್ತ್ಡೇ ಇತ್ತು, ನೀವು ಲೇಟ್ ಆಗಿ ಸ್ಟೇಟಸ್ ಮಾಡ್ಕೊಂಡಿದ್ರಿ. ಹೌದು ಸರ್. ಅಮ್ಮರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಧನ್ಯವಾದಗಳು ಅವರ ಸರ್. ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಭಗವತ್ನಲ್ಲಿ ಪ್ರಾರ್ಥನೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಿಮಗೂ ಕೂಡ ಮತ್ತೊಮ್ಮೆ ಆ ವಿಚಾರಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ಓಕೆ ಸರ್. ಎಸ್, ಇವತ್ತು ವಿಶೇಷವಾಗಿ ವರ್ಲ್ಡ್ ಫೋನ್ ಡೇ ಇದೆ ಸರ್. ಇವತ್ತೇ ಮೊದಲನೇದಾಗಿ ನಾವೇನು ದೂರವಾಣಿ ಮೂಲಕ ಮಾತಾಡ್ತಾ ಇದ್ದೀವಿ, ಆ ಒಂದು ಟೆಲಿಫೋನನ್ನು ಕಂಡಿಡಿರ್ತಕ್ಕಂಥ ದಿವಸ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಅವರು. ಎಸ್. ಸೊ ಮೊದಲನೇದಾಗಿ ಅವ್ರು ಕರೆ ಮಾಡಿದಾಗ ಆ ಕಡೆಯಿಂದ ರಿಸೀವ್ ಮಾಡ್ತಕ್ಕಂಥವ್ರು ಹಲೋ ಆಗಿರ್ತಾರೆ, ಅವರ ಹೆಂಡತಿ. ಸೊ ಹಾಗಾಗಿ ಇಂದಿಗೂ ಕೂಡ ನಾವು ಎಲ್ಲರ ಫೋನ್ನ ರಿಸೀವ್ ಮಾಡಿದಾಗ ಹಲೋ ಅಂತಲೇ ಹೇಳ್ತೀವಿ ಅಲ್ವಾ? ಹೌದು ಸರ್, ಹೌದು ಸರ್. ಎಸ್ ಸರ್. ಸೊ ಏನು ಅನಿಸುತ್ತೆ ಸರ್ ಈ ಇನ್ವೆನ್ಷನ್? ಮೊದಲು ಅವ್ರ ಇನ್ವೆನ್ಷನ್ ಈ ಥರ ಮಾಡ್ತೀನಿ ಅಂದಾಗ ತುಂಬ ಜನ ಅವ್ರನ್ನ ನೋಡಿ ನಕ್ಕರು, ಅವ್ರನ್ನ ತುಂಬ ಕಾಲೆಳಿತಾರೆ, ಇದೆಲ್ಲ ಸಾಧ್ಯನಾ ಅಂತ. ಸೊ ಬಟ್ ಆದರೂ ಅವರು ತುಂಬ ಪ್ರಯತ್ನ ಪಟ್ಟು ತುಂಬ ವರ್ಷಗಳ ಕಾಲ ಕಷ್ಟಪಟ್ಟು ಅದನ್ನು ಸಕ್ಸಸ್ ಮಾಡ್ತಾರೆ. ಎಸ್. ಸೊ ಆ ವಿಚಾರವಾಗಿ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರು ಇವಾಗ ಏನಾರ ಅಕಸ್ಮಾತ್ ಇದ್ದಿರು ಅಂದಿದ್ರೆ, ಅವ್ರು ಕಂಡಿಡಿದ ಆವಿಷ್ಕಾರದ ಮೇಲೆ ಇಷ್ಟೊಂದು ಫಾಸ್ಟ್ ಮೂವ್ಮೆಂಟ್ ಆಗಿ ವೈರಸ್ ಥ್ರೂ ಮೊಬೈಲ್ ಬಂದಿದೆ ಅಂದ್ರೆ ತುಂಬಾ ಆಶ್ಚರ್ಯ ಆಗ್ತಿದ್ರು. ನಿಜ ನಿಜ ಸರ್. ಅವ್ರು ಕಂಡಿಡಿದಕ್ಕೆ ಇವತ್ತು ನೋಡಿ ಪ್ರಪಂಚದ ಅಂತ ಎಲ್ಲರೂ ಒಬ್ರಿಗೊಬ್ರು ಇವಾಗೆಲ್ಲ ವಿಡಿಯೋ ಮಾಡ್ತೀವಿ, ಯಾವಾಗೆಲ್ಲ ಧ್ವನಿ ಸಂಪರ್ಕ ಬೇಕಾದ್ರೆ ಇಮಿಡಿಯೇಟ್ ಮಾತಾಡೋಯ್ತು ಅಮೆರಿಕದಲ್ಲಿ ಇದ್ರು ಕೂಡ. ಹೌದು ಹೌದು. ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳ್ಬೋದು ಸರ್. ಅವಿಸ್ಮರಣೀಯ ಆವಿಷ್ಕಾರ, ನಾವ್ ಯಾರು ಖಂಡಿತ ಮರೆಯಕ್ಕಾಗಲ್ಲ ಅವ್ರನ್ನ. ಹೌದು ಸರ್. ಅದು ನಿಜಕ್ಕೂ ಕೂಡ ಶಬ್ದಗಳು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಮೊದಲು ನಾನು ಚಿಕ್ಕವರಿದ್ದಾಗ ನನಗೆ ನೆನಪಿರೋ ಪ್ರಕಾರ ಏನಾದರೂ ಒಂದು ಎಮರ್ಜೆನ್ಸಿ ಆಗಿದೆ ಅಂದರೆ ಅವರು ಪೋಸ್ಟ್ ಆಫೀಸಿಗೆ ಟೆಲಿಗ್ರಾಮ್ ಕೊಡಬೇಕಿತ್ತು, ಅಲ್ಲಿ ರಿಸೀವ್ ಮಾಡಿಕೊಂಡು ಅದನ್ನು ಇರ್ತಕ್ಕಂಥ ಹತ್ತಿರ ಇರ್ತಕ್ಕಂಥ ಹಳ್ಳಿಗಳಿಗೆಲ್ಲ ಅವರು ಅದನ್ನು ಹೋಗಿ ತಿಳಿಸ್ಬೇಕಿತ್ತು, ಈ ಥರ ಹಿಂಗೆ ಒಂದು ಘಟನೆ ನಡೆದಿದೆ ಅಂತ, ನೀವು ಹೋಗ್ಬೇಕಂತೆ ಅಂತ. ಈಗ ವಿತಿನ್ ನೋ ಸೆಕೆಂಡ್ಸಲ್ಲಿ ಅವರು ಏನೇ ಪ್ರಾಬ್ಲಮ್ ಆಗಿದ್ರು ಕೂಡ, ಒಂದು ಎಮರ್ಜೆನ್ಸಿ ಬ್ಲಡ್ ಬೇಕಾಗಿರ್ಬೋದು, ಒಂದು ಯಾರಿಗೋ ಆರೋಗ್ಯ ತೊಂದರೆ ಆಗಿರ್ಬೋದು, ಏನೇ ಬೇಕಿದ್ರು ಕೂಡ ವಿತಿನ್ ನೋ ಸೆಕೆಂಡ್ಸಲ್ಲಿ ರೀಚ್ ಆಗಿಬಿಡತ್ತೆ ಅಲ್ವಾ? ಎಸ್ ಎಸ್, ಥ್ಯಾಂಕ್ ಯು ಸರ್. ಒಂದು ಪ್ರಶ್ನೆ ಕೇಳ್ಬೋದಾ ಸರ್? ಹೇಳಿ ಸರ್. ಎಸ್. ಸಾಗರದ ಪುತ್ರ, ಸಾರಿನ ಮಿತ್ರ, ನಾನು ಯಾರು? ಉಪ್ಪು ಸರ್. ಉಪ್ಪುನಾ? ಎಸ್ ಸರ್, ಉಪ್ಪು ಸರಿಯಾಗಿರ್ತಕ್ಕಂಥ ಉತ್ತರ. ಧನ್ಯವಾದಗಳು ಸರ್ ಸರಿ ಉತ್ತರವನ್ನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡ್ತಾ ಇರಿ ಸರ್. ಕಾಲ್ ಮಾಡ್ಲಾ ಮತ್ತೆ ನೀವು ಪ್ಲೇ ಮಾಡ್ತೀರಾ ಸರ್? ಕಾಲ್ ಮಾಡಿದ್ರು ತೊಂದರೆ ಇಲ್ಲ. ಅಕಸ್ಮಾತ್ ನೀವು ಕಾಲ್ ಮಾಡಲಿಲ್ಲ ಅಂದ್ರೆ ಬೈ 11:10 ಅಷ್ಟೊತ್ತಿಗೆ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ನೋಡ್ತಾ ಇರಿ ಸರ್ ಕಾರ್ಯಕ್ರಮ. ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ, ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಕಡಲೆಕಾಳಷ್ಟು ಹಿಂಡಿ 32 ಮನೆ ಸಾರಿ ಬಚ್ಚಲು ಪಾಲು ಆಗ್ತೀನಿ, ಹಾಗಾದರೆ ನಾನು ಯಾರು? ನೋಡೋಣ ಯಾರಿದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ.
ಒಂದು ಜಾಬ್ ವೇಕೆನ್ಸಿ ಬಗ್ಗೆ ಹೇಳಬೇಕಿದೆ. ಸೊ ತುಂಬ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಕನಕ ನಿಸರ್ಗ ಮನೆ. ಸೊ ಇಲ್ಲಿ ಕೆಲಸ ಕಾಗಿನೆಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಅಕೌಂಟೆಂಟ್ ಬೇಕಾಗಿದ್ದಾರೆ, ಫಾರ್ಮಸಿ ಬೇಕಾಗಿದ್ದಾರೆ, ಫೀಮೇಲ್ ಮಸಾಜ್ ಥೆರಪಿಸ್ಟ್ ಬೇಕಾಗಿದ್ದಾರೆ, ಅದೇ ರೀತಿ ಮೇಲ್ ಮಸಾಜ್ ಥೆರಪಿಸ್ಟ್ ಕೂಡ ಬೇಕಾಗಿದ್ದಾರೆ. ಸೊ ಒಳ್ಳೆ ಸಂಬಳ ಕೊಡ್ತಾರಂತೆ. ನಿಮಗೆ ಹಾವೇರಿ ಜಿಲ್ಲೆಯಲ್ಲಿ ಬೇಕಾಗಿದ್ದಾರೆ, ಉತ್ತಮ ಸಂಬಳ, ಉಚಿತ ಊಟ ವಸತಿ ಎಲ್ಲವನ್ನು ಅವರು ಪ್ರೊವೈಡ್ ಮಾಡ್ತಾರಂತೆ. ಸೊ ಇದು ತುಂಬ ಒಳ್ಳೆಯ ಒಂದು ಜಾಬ್. ಯಾರಿಗೆಲ್ಲ ಇದರಲ್ಲಿ ಆಸಕ್ತಿ ಇದೆ ದಯವಿಟ್ಟು ಸಂಪರ್ಕ ಮಾಡಿ. ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಟ್ಟಿದ್ದಾರೆ 6362174967. ಸೊ ಯಾರಾದರೂ ಮಸಾಜ್ ಥೆರಪಿಸ್ಟ್ಗಳಿದ್ದರೆ, ಅಕೌಂಟನ್ನು ಹ್ಯಾಂಡಲ್ ಮಾಡ್ತಕ್ಕಂಥವ್ರಿದ್ದರೆ ಮತ್ತು ಫಾರ್ಮಸಿ ಆಗಿರ್ತಕ್ಕಂಥವ್ರು ಕೂಡ ಈ ಒಂದು ಕೆಲಸಕ್ಕೆ ಪ್ರಯತ್ನ ಮಾಡ್ಬೋದು. ಅಕೌಂಟೆಂಟ್ಗೆ BCom ಪದವೀಧರರಾಗಿರಬೇಕು. ಇನ್ನೇನು ಫಾರ್ಮಸಿ ಪುರುಷ ಮಹಿಳೆ ಯಾರಾದರೂ ಆಗತ್ತೆ. ಅದೇ ರೀತಿ ಒಂದು ಮಸಾಜ್ ಥೆರಪಿಸ್ಟ್ಗೆ ಮಹಿಳೆಯರು ಬೇಕು ಅಂತ ಹೇಳಿದರೆ, ಪುರುಷರು ಬೇಕು ಅಂತ ಹೇಳಿದರೆ, ಸೊ ಯಾರು ಬೇಕಾದ್ರೂ ಇದಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಸ್ಟ್ರಾಂಗ್ ಮೆಸೇಜನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಮತ್ತು ಉಗ್ರವಾದಿಗಳನ್ನು ಕುರಿತು. ಭಯೋತ್ಪಾದಕರು ಕನಸಿನಲ್ಲೂ ಊಹಿಸಲು ಆಗದಂತೆ ಹೊಡೆದಾಗ್ತೀವಿ ಅಂತ ಹೇಳಿದ್ದಾರೆ. ಸೊ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ 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 ಬಹುಶಃ ಕರೆ ಸರಿಯಾದ ರೀತಿಯಿಂದ ಸಂಪರ್ಕಕ್ಕೆ ಸಾಧ್ಯವಾಗಿಲ್ಲ ಅಂತ ಅನ್ಕೋತೀನಿ. ಎಸ್, ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ಓಕೆ, ಹಾಲ್ ರಾಮೇಶ್ವರದ ಒಂದು ಫೋಟೋಸನ್ನು ಕಳಿಸಿದ್ದಾರೆ. ಅದು ಹೋಗಿರ್ತಕ್ಕಂಥವ್ರು ಶೀಲಾ, ನೀಲಮ್ಮ, ಮಂಜುಳಾ, ಶೋಭಾ, ಅದೇ ರೀತಿ ರೂಪಾ, ಇವರೆಲ್ಲರೂ ಕೂಡ ಹಾಲ್ ರಾಮೇಶ್ವರ ಹೋಗಿದ್ದಾರೆ. ಸೊ ಆ ಒಂದು ಸುಂದರವಾಗಿರ್ತಕ್ಕಂಥ ಫೋಟೋಸ್ನ ಇಲ್ಲಿ ತೋರಿಸ್ತಾ ಇದ್ದೀವಿ. ಫೋಟೋ ಕಳಿಸಿರ್ತಕ್ಕಂಥ ನೀಲಮ್ನವ್ರಿಗೆ ಧನ್ಯವಾದಗಳನ್ನ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಸಾಕಷ್ಟು ಜನ ನಮಗೆ ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನ ಕಳಿಸಿದ್ದಾರೆ. ಸೊ ಅವನ್ನು ಕೂಡ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಸಾರ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ವಿಶೇಷವಾಗಿ ನಾನು ಹೇಳ್ತಾ ಇದ್ದೆ, ಭಯೋತ್ಪಾದನೆ ಅಂತಕ್ಕಂಥದ್ದು ಯಾವ ಮಟ್ಟದ ಒಂದು ಪಿಡುಗು ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಅದನ್ನು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಆ ಮಟ್ಟದ ಒಂದು ತೊಂದರೆ ನಮ್ಮೆಲ್ಲರಿಗೂ ಕೂಡ ಈ ಒಂದು ಪ್ರಪಂಚದಲ್ಲಿರ್ತಕ್ಕಂಥವ್ರಿಗೆ ಅದು ನೀಡ್ತಾ ಇದೆ. ಹಾಗಾಗಿ ಭಯೋತ್ಪಾದನೆಯನ್ನು ಬೇರು ಸಮೇತ ಕಿತ್ತು ಹಾಕಬೇಕು ಅಂಥೇಳಿ ಇಡೀ ವಿಶ್ವದ ಎಲ್ಲ ನಾಗರಿಕರು ಕೂಡ ಅದನ್ನು ಬಯಸ್ತಾ ಇದ್ದಾರೆ. ಒಂದು ಕಡೆ ಈ ಒಂದು ಭಯೋತ್ಪಾದನೆ ಅಂತಕ್ಕಂಥದ್ದು ಕೇವಲ ದುಡ್ಡಿನ ಮೇಲೆ ಡಿಪೆಂಡ್ ಆಗಿದೆ ಅಂತಕ್ಕಂಥದ್ದು ಎಷ್ಟು ಅಕ್ಷರಶಃ ಸತ್ಯನೋ. ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ನನಗೆ ಶಾಕ್ ಆಯಿತು. ಏನು ಅಂದರೆ, ಇದೇ ಕಾಶ್ಮೀರದಲ್ಲಿ ಹೊಟ್ಟೆಪಾಡಿಗೆ ಮಾರಾಟ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ನಿಮಗೆ ಈ ಥರ ಘಟನೆ ಬಗ್ಗೆ ನೋಡಿದಾಗ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ನಾವು ಪಾಕಿಸ್ತಾನದ ಪರವಾಗಿದ್ದೀವಿ, ನಾವು ಮುಸ್ಲಿಮ್ಸು, ನಾವು ಅವ್ರ ಜೊತೆಗೆ ಇರ್ತೀವಿ ಅಂತಕ್ಕಂಥ ಒಂದು ಕೆಟ್ಟ ಸಂದೇಶವನ್ನು ಅಲ್ಲಿಯ ಒಂದು ಸ್ಥಳೀಯರು ನೀಡ್ತಾಯಿದ್ರು. ಅದು ತುಂಬ ನೋವಾಯಿತು. ಯಾಕೆಂದರೆ ತಿಂತಕ್ಕಂಥದ್ದು ತಿಂತಕ್ಕಂಥದ್ದು ಒಂದು ಭಾರತ ಕೊಡ್ತಕ್ಕಂಥ ಫಂಡನ್ನು ನಮ್ಮ ಇಲ್ಲಿನ ಒಂದು ಏನು ಪ್ರವಾಸಿಗರು ಹೋಗಿರ್ತಾರೆ, ಯಾವುದೇ ಜಾತಿಯ ಪ್ರವಾಸಿಗರಾಗಿರ್ಬೋದು, ಯಾವುದೇ ಧರ್ಮದ ಪ್ರವಾಸಿಗರಾಗಿರ್ಬೋದು, ನಮ್ಮ ಭಾರತದಿಂದ ಹೋಗಿರ್ತಕ್ಕಂಥ ಪ್ರವಾಸಿಗರ ಒಂದು ಹಣದಿಂದ ಜೀವನ ಮಾಡ್ತಕ್ಕಂಥವರು ಕೂಡ ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟಾಗ ತುಂಬ ನೋವಾಗುತ್ತೆ. ಅದಕ್ಕಿಂತ ಇನ್ನೂ ಒಂದು ಬೇಸರ ಆಗಿದ್ದು ಏನಂದರೆ, ನಮ್ಮ ಭಾರತದ ಒಂದು ರಾಜಧಾನಿಯಾಗಿರ್ತಕ್ಕಂಥ ನವದೆಹಲಿಯಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಏನು ಅಂದರೆ, ಈ ಪಾಕಿಸ್ತಾನದ ಒಂದು ಉಗ್ರಗಾಮಿಗಳು ಅಂತೆ ಅಥವಾ ಅದನ್ನು ಏನು ಅಟ್ಯಾಕ್ ಮಾಡ್ತಾರೆ ನಮ್ಮ ಜಮ್ಮು ಕಾಶ್ಮೀರದ ಒಂದು ಏನು ಬಂದಿರತಕ್ಕಂಥ ಪ್ರವಾಸಿಗರ ಮೇಲೆ, ಅದಾದ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನದ ಒಬ್ಬ ರಾಜತಾಂತ್ರಿಕ ಕಚೇರಿಯ ಒಬ್ಬ ವ್ಯಕ್ತಿ ಬಂದು ಕೇಕನ್ನು ತಗೊಂಡು ಹೋಗ್ತಾರೆ. ಅದನ್ನು ಎಲ್ಲ ಪತ್ರಕರ್ತ ಮಿತ್ರರು ಸುತ್ತುವರೆದು ಕೇಳ್ತಾರೆ, ಯಾವ ಒಂದು ಕಾರಣಕ್ಕೋಸ್ಕರ ನೀವು ಕೇಕ್ ತೊಗೊಂಡು ಹೋಗ್ತಿದ್ದೀರಿ ಅಂದರೆ ಅವ್ರ ಹತ್ರ ಹೇಳಲಿಕ್ಕೆ ಉತ್ತರ ಇಲ್ಲ.
ಸೊ ನೋಡಿ ಎಂಥ ಒಂದು ವಿಪರ್ಯಾಸ ಅಂದರೆ ಭಾರತದ ಮೇಲೆ ಆಗಿರ್ತಕ್ಕಂಥ ಅಟ್ಯಾಕನ್ನು ಆ ಒಂದು ಪಾಕಿಸ್ತಾನದ ರಾಜತಾಂತ್ರಿಕ ಸಿಬ್ಬಂದಿ ಕೇಕನ್ನು ಕಟ್ ಮಾಡೋದ್ರ ಮೂಲಕ ಸೆಲೆಬ್ರೇಟ್ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಅದು ಕೂಡ ಎಲ್ಲಿ ನಮ್ಮ ದೇಶದ ಕೇಂದ್ರ ಸ್ಥಾನದಲ್ಲಿ ಇತ್ಕೊಂಡು ಎಂಥ ನೋವಿನ ಸಂಗತಿ ಅಲ್ವಾ. ಸೊ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ನೀಲಮ್ಮರೇ. ನಮಸ್ತೆ ಅಮ್ಮ. ನಿಮ್ಮ ಫೋಟೋಸ್ ನೋಡಿದೆ. ಅದೇ ಇವಾಗ ನಮ್ಮ ಫ್ರೆಂಡಿಗೆ ನೋಡಿ ಸರ್ ಲಾಸ್ಟ್ ಪೂಜೆ ಮಾಡ್ತಿದ್ದವಾಗ ನೋಡಿ ಹೇಳೋಣ ಅಂತ ಅವ್ರಿಗೆ ಅವರು ಕಾಲ್ ಮಾಡಲಿಲ್ಲ ಶೀಲಾ ಅವರು. ಓಕೆ, ಹಾಲ್ ರಾಮೇಶ್ವರ ಹೋಗಿದ್ರಿ ಅಲ್ವಾ? ನಿಂದು ಸಹ ಆರಾಮೇಶ್ವರಕ್ಕೆ ಹೋಗಿದ್ದೀನಿ. ನಿನ್ನೆ ಅಲ್ಲಿಂದ ಮಾಡಿದ್ವಿ ಸರ್, ಲಾಸ್ಟ್ ನೀವು ರಿಸೀವ್ ಮಾಡಿಲ್ಲ. ಹೌದಾ? ಓಕೆ ಓಕೆ. ಅಲ್ಲಿ ಹೋದಾಗ ಮಾಡಿದ್ವಿ, ನಮ್ಮ ಫ್ರೆಂಡ್ಗಳೆಲ್ಲ ಹೋಗಿ ಬಂದ್ವಿ. ಚೆನ್ನಾಗಿತ್ತು. ಪೂಜೆ ಗೀಜೆ ಎಲ್ಲ ಬಹಳ ಚೆನ್ನಾಗಿ ಮಾಡಿ ಬಂದ್ವಿ. ಅದಕ್ಕೆ ಫೋಟೋಗ್ರಾಫ್ ಅಂತ ಕಳಿಸಿದ್ವಿ. ನೋಡಿದೆ ಫೋಟೋಸ್ನ ಕೂಡ ಪ್ರಸಾರ ಮಾಡಿದ್ವಿ. ಹೌದು ಸರ್, ಚೆನ್ನಾಗಿ ಬಂದಾಗ ಎಷ್ಟು ಎರಡನ್ನ ಕಳಿಸಿದ್ವಿ, 2-3 ಗೊತ್ತಾಗಿಲ್ಲ. ಹಾ, 2-3 ಫೋಟೋ ಬಂದಿರಬೇಕು. ಎಲ್ಲ ಪ್ರಸಾರ ಮಾಡಿದೀವಿ ಅಮ್ಮ. ಹೌದ್ರಿ ಸರ್, ಥ್ಯಾಂಕ್ ಯು ಸರ್. ಚಿದಾನಂದ್ ಸರ್ ಎಂದು ಸರ್ ಥ್ಯಾಂಕ್ ಯು ಅವರಿಗೆ. ಖಂಡಿತ ಅಮ್ಮ. ಸೊ ಚಿದಾನಂದ್ ಸರ್ ಅವರು ನಿಮ್ಮ ಥ್ಯಾಂಕ್ಸ್ನ ರಿಸೀವ್ ಮಾಡ್ಕೊಳ್ತಿದ್ದಾರೆ ಮತ್ತು ನಗ್ತಿದ್ದಾರೆ. ಹೌದು ಸರ್, ಅವ್ರನ್ನ ಕೇಳಿದ್ರೆ ಸರ್ ಹುಟ್ಟಿದಬ್ಬ ನಿಮ್ಮ ಅಮ್ಮವ್ರು ಬೇರೆ ಐತೆ ನಮ್ಗೆ ಗೊತ್ತಿಲ್ಲ ಸರ್. ಈಗ ಯಾರೋ ಹೇಳಿದ್ರು ಒಬ್ರು, ಅವ್ರು ಕೇಳ್ಕೊಂಡೆ ಪೂಜೆ ಮಾಡ್ತಿದ್ದೆ ಅವಾಗ. ಹಾ ಅಮ್ಮ, ಅಮ್ಮರಿಗೆ ಹುಟ್ಟಿದಬ್ಬ ಶುಭಾಶಯಗಳು ಸರ್. ಧನ್ಯವಾದಗಳು ಅಮ್ಮ. ಸೊ ನಿಮ್ಮ ಪರವಾಗಿ ನಮ್ಮ ಅಮ್ಮವ್ರಿಗೂ ಅದನ್ನ ತಿಳಿಸ್ತೀನಿ. ಅಮ್ಮರ ಹೆಸರು ಮಂಜುಳಾ ಅಂತ ಹೇಳಿ. ಮಂಜುಳಾ, ಅಮ್ಮ ಹುಟ್ಟಿದಬ್ಬದ ಶುಭಾಶಯಗಳು ಕಣಮ್ಮ. ನಿಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಧನ್ಯವಾದಗಳು ಅಮ್ಮ. ಸೊ ಚಿದಾನಂದ ಸರ್ ಕೇಳ್ತಾ ಇದ್ದಾರೆ, ಹೋಳಿಗೆ ಯಾವಾಗ ಕೊಡ್ತೀರಿ ನಮಗೆ ಅಂತೇಳಿ. ಬರೀ ಸರ್ ನೀವು ಅವಾಗ ಅಂತಂದ್ರೆ ಅವಾಗ ಹಂಗೇನಿಲ್ಲ, ನೀವು ಯಾವಾಗ ಬಂದ್ರು ಬರ್ತೀವಿ ಅಂದ್ರೆ ಸಾಕು ಸರ್, ಎಲ್ಲ ರೆಡಿ ಮಾಡಿ ಇಡ್ತೀವಿ. ಬರ್ರಿ ಬಂದು ಎಲ್ಲರೂ ನಿಮ್ ಟೀಮ್ ಎಷ್ಟು ಅಂದ್ರೆ ಒಟ್ಟು ಬರ್ರಿ ಸರ್. ಖಂಡಿತಮ್ಮ, ಖಂಡಿತ. ಒಂದೇ ಸಹ ನಿಮ್ಮ ಮನೆಗೆ ಬರೋವಂಥ ಅವಕಾಶ ನಮ್ಗೆ ಸಿಗಲಿ. ಖಂಡಿತ ಅಮ್ಮ. ಸೊ ಮತ್ತೆ ಹಾಗಾದ್ರೆ ಶುಭಾಶಯ ಹೇಳೋದಿದೆಯಮ್ಮ? ಇವತ್ತು ನೀವು ಎಷ್ಟು ರಾತ್ರಿ 12 ಗಂಟೆಗೆ ಒಂದು ಪಾಪ ಹುಟ್ಟು ಸರ್, ಹುಟ್ಟು ಹೋಗ್ಬೇಕು ಹಾಸ್ಪಿಟ್ಲಿಗೆ. ಹೌದಾ? ಓಕೆ. ಹೆಣ್ ಪಾಪುನಾ? ಇಲ್ಲ, ಗಂಡು ಪಾಪು. ಗಂಡು ಪಾಪು ಬೇಕಾಗಿತ್ತು, ಪಾಪ ಗಂಡು ಆಯ್ತು. ಇರ್ಲಿ ಫಸ್ಟ್ ಇಂದೆಯಾ ಸರ್. ಅಲ್ಲೇ ಇದು 3 month ಒಂದು ಕಳಿಸಿದ್ಯಲ್ರಿ ಸರ್, ಅವ್ರದೇ ಪಾಪ ಆಗಿದ್ದು. ಹೌದಾ? ಓಕೆ ಓಕೆ. ಕಳಿಸಿದ್ವಿ ನೋಡ್ರಿ ಸರ್, ನಾವು ಶೀಲಾ ಅವರೆಲ್ಲ ಹೋಗಿದ್ವಿ. ಅದು ತೋರಿಸಿದ್ರಿ. ಹೌದು ತೋರಿಸಿರೋ ನೆನಪಿದೆ. ಕಾರಿಗ್ನೂರ ಏನು ಸಾಸಿವೆಳ್ಳಿ ಏನೋ ಅಂದಿದ್ರಿ ಅಲ್ವಾ? ಏನು ಸರ್? ಕಾರಿಗ್ನೂರಲ್ಲಿ ಏನೋ ಕಾರ್ಯಕ್ರಮ ಆಗಿತ್ತು ಅಂದಿದ್ರಿ. ಹೌದು ಸರ್. ಓಕೆ ಓಕೆ. ಕಳಿಸಿದ್ವಿ, ಹಾಕಿದ್ರಿ, 2 ಹಾಕಿದ್ರಿ ನೀವು. ತುಂಬಾ ಥ್ಯಾಂಕ್ಸ್ ಅವರಿಗೆ. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಸೊ ತಾಯಿ ಮಗು ಆರೋಗ್ಯವಾಗಿದ್ರೆ ಸಾಕು. ಅಂದ್ರೆ ಸ್ವಲ್ಪ ಸುತ್ತಾರೆ ಅಂದ್ರೆ ಇದರಿಂದ ಇವಾಗಿನ ಯಾವಾಗ ಮತ್ತೆ ಆರೋಗ್ಯದಲ್ಲಿ ಹೋಗ್ಬೇಕು ಸರ್. ಬೆಳಗ್ಗೆ ಗಂಜಿ ಅದು ನಮ್ಮ ಮನೆ ಹೋಗಿದ್ರಲ್ಲ, ನಮ್ಮ ರಿಲೇಷನ್, ನಮ್ಮ ಚಿಕ್ಕಪ್ಪನ ಮಗಳೇ. ಹೌದಾ? ಓಕೆ. ನಮ್ಮ ಚಿಕ್ಕಪ್ಪ ಸುತ್ತೆ. ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ. ಈಗ ಹೋಗ್ಬರಕ್ಕೆ ನಾವು. ತಿಂಡಿ ಇಲ್ಲಮ್ಮ, ಇನ್ಮೇಲೆ ಮಾಡ್ಬೇಕು. ನಿಮ್ದಾಯ್ತಾ? ಇಲ್ಬೇಕು, ಇವಾಗ ಪೂಜಾ ಈಗ ಲೇಟ್ ಆಗ್ತದೆ. ಅವ್ರಿಗೆ ಸ್ವಲ್ಪ ಎಲ್ಲ ಮಾಡಿ ಕಳ್ಸಿದ್ನಲ್ಲ. ಇವತ್ತು ಇದು ಪಲಾವ್ ಸರ್. ಓಕೆ ಓಕೆ, ಎಂಜಾಯ್ ಮಾಡಿ ಪಲಾವು. ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಮ್ಮ? ಏನು ಸರ್, ನೀವು ಬರಲ್ಲ, ಹೇಳಿ ನೋಡೋಣ ಹೇಳ್ರಿ. ಓಕೆ. ಕಡಲೆ ಕಾಳಷ್ಟು ಹಿಂಡಿ 32 ಮನೆ ಸಾರಿಸಿ ಬಚ್ಚಲು ಪಾಲಾಗ್ತೀನಿ, ಹಾಗಾದರೆ ನಾನು ಯಾರು? ಆಪ್ಷನ್ಸ್ ಏನಿಲ್ಲ, ಇದೊಂದು ಗಾದೆ ಮಾತು. ಇದನ್ನ ಪೂರ್ತಿ ಮಾಡಬೇಕು. ಹೌದ್ರಾ? ಹೌದೌದು. ಇದು ಏನೋ ಐತಿ ಗೊತ್ತಾಗ್ತಲ್ಲ ಅದಕ್ಕೇನು ಅಷ್ಟು ನೀರು ಏನು ಅಂತ ಗೊತ್ತಾಗ್ತಿಲ್ಲ. ಅದು ನೋಡಿ ಗೆಸ್ ಮಾಡಿ. ಎಷ್ಟಂದ್ರೆ ನೀರು ಮತ್ತೆ ಅವ್ರಿಗೆ ಹೋಗ್ತೈತಿ ಮತ್ತೆ ಇನ್ನೊಂದ್ಸಲ ಹೇಳ್ರಿ ಸರ್, ನೋಡೋಣ. ಸಮಯ ಆಗ್ತಾ ಇದೆ. ಹೌದ್ರಾ? ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಬೇಗ ಕೇಳಿಸ್ಕೊಳ್ಳಿ. ಕಡಲೆ ಕಾಳಷ್ಟು ಹಿಂಡಿ 32 ಮನೆ ಬಚ್ಚಲು ಸಾರಿಸಿ, 32 ಮನೆ ಸಾರಿಸಿ ಬಚ್ಚಲು ಪಾಲಾಗ್ತೀನಿ, ಹಾಗಾದ್ರೆ ನಾನು ಯಾರು? ಹೌದಾ? ಸರಿ ಮಾ, ಸಮಯ ಮುಗ್ದಿದೆ. ಧನ್ಯವಾದಗಳು. ಇನ್ನೊಮ್ಮೆ ನಾನು ಬೇರೆ ಪ್ರಶ್ನೆ ಕೇಳ್ತೀನಂತೆ. ಸೊ ಕರೆ ಮಾಡೋದಕ್ಕೆ ಧನ್ಯವಾದಗಳಮ್ಮ. ಇರ್ಲಿ ತೊಂದರೆ ಇಲ್ಲ. ಕರೆ ಮಾಡೋದಕ್ಕೆ ಧನ್ಯವಾದಗಳಮ್ಮ. ನಿಮ್ಮೆಲ್ಲ ಸ್ನೇಹಿತರಿಗೆ ಹೇಳ್ಬಿಡಿ ಫೋಟೋ ತೋರಿಸಿದೀವಿ ಅಂತ. ಹೇಳಿ, ಸಾಯಂಕಾಲ ಮರುಪ್ರಸಾರ ಆಗತ್ತೆ. ನಮ್ಮ ಟಿವಿ ಸಾಯಂಕಾಲ ಬರ್ದಿಲ್ಲ ಬಿಡು. ನಾವು 2 ಸಲ ನೋಡೋದ್ರೆ ಮೊನ್ನೆನೂ ಹಂಗೆ ಆಯ್ತು, ಅವಾಗ ಒಂದ್ಸಲನು ಹಂಗೆ ಆಯ್ತು. ಈಗ 2-3 ಟೈಮ್ ಬಂದೆ. ನಮ್ ಸಾಯಂಕಾಲ ನೀವು ಹಾಕಿಲ್ಲ ಅನ್ಸುತ್ತೆ.
ಇಲ್ಲ ಇಲ್ಲ ಬರುತ್ತೆ, ಮೇ ಬಿ ಕೆಲವೊಂದು ಏರಿಯಾಗಳು ಟೆಕ್ನಿಕಲ್ ಇಶ್ಯೂಸ್ ಇದ್ರೆ ಹಂಗಾಗತ್ತೆ. ಇವತ್ತು ಸಾಯಂಕಾಲ ನೋಡ್ಬಿಟ್ಟು ನಂಗೆ ಹೇಳಿಮ್ಮ. ಹೌದೇನ್ರಿ? ಓಕೆ ಸರ್, ಹೇಳ್ತೀನಿ. ಅದೇ ಮೊನ್ನೆ ಒಂದೆರಡು ಸಲ ನೋಡೋಣ ಅಂತ ಹೇಳಿದೆ, ಇಲ್ಲ ಇಲ್ಲ ಅಂತಂದ್ರು. ಅವ್ರದ್ದು ಜೋಡಿ ಫೋಟೋ ಅವ್ರು ಕಳಿಸಿದ್ ನೋಡ್ರಿ, ಶೀಲಾ ಶಂಕರ್ ಅಂತ ಹೇಳಿ. ಓಕೆ ಅವ್ರಿಗೆ ಹೇಳ್ಬಿಟ್ರಿ ಬರ್ಲಿಲ್ಲ ಸಾಯಂಕಾಲ ಅಂದ್ರು. ಹೋಗಿ ಬಿಡಪ್ಪ ಅಂತಂದ್ರು. ಓಕೆ, ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಕರೆಕ್ಟಾಗಿ ನೋಡಿಮ್ಮ, ಬರುತ್ತೆ. ಹ್ಞೂ. ಓಕೆಮ್ಮ, ಒಳ್ಳೇದಾಗ್ಲಿಮ್ಮ, ನಮಸ್ಕಾರ. ಇದು ಹೇಳ್ತೀನಿ, ಹೋಗುತ್ತೆ ಇದು ಸಾಮಾನ್ಯ. ಹ್ಞೂ ಮರದ ಮೇಲ್ ಮರ, ಏನಂದ್ರಿಮ್ಮ? ಮರದ ಮೇಲ್ ಮರ, ಮರದ ಮೇಲ್ ಮರ ಹಾಂ, ಯಾವಾಗ್ಲೂ ಹಚ್ಚ ಹಸಿರಾಗಿರ್ತತಿ, ಯಾವಾಗ್ಲೂ ಕೆಂಪಾಗಿರ್ತತಿ. ಏನ್ರಿ ಸರ್? ಮರ ಯಾವಾಗ ಮಳೆ ಬರ್ಲಿ ಬಿಡ್ಲಿ ಯಾವಾಗ ಹಚ್ಚ ಹಸಿರಾಗಿರ್ತತಿ. ಮರದ ಮೇಲೆ ಮರ. ಮರದ ಮೇಲೆ ಮರ ಯಾವಾಗ ಮಳೆ ಬರ್ಲಿ ಬಿಡ್ಲಿ ಹಚ್ಚ ಹಸಿರಾಗಿರ್ತತಿ ಯಾವಾಗೂ. ತುಟಿ ಕೆಂಪಾಗಿರ್ತತಿ ಯಾವಾಗೂ, ಎನಿ ಟೈಮ್ ಮಳೆ ಬರ್ಲಿ ಬಿಡ್ಲಿ. ಬಟ್ ಮರದ ಮೇಲೆ ಇರ್ತದೆ ಯಾವಾಗ ಮಳೆ ಮೇಲೆ ಆಯಾಡ್ತದೆ. ಕಲ್ಲಂಗಡಿನಾ? ಅಲ್ಲ ಅಲ್ಲ ಅಲ್ಲ, ಅದು ಕೆಳಗಿರ್ತತಿ. ಹಾಂ ಹಾಂ, ಅದೇನ್ ಇರ್ತದೆ ನೋಡು, ಮಳೆ ಬರ್ಲಿ ಬಿಡ್ಲಿ ಯಾವಾಗೂ ಹಚ್ಚ ಹಸಿರಾಗಿರ್ತತಿ, ತುಟಿ ಕೆಂಪಾಗಿರ್ತತಿ. ಗೊತ್ತಿರ್ಬೋದು ಸಾಮಾನ್ಯ ನಿಮಗೆ, ಸರ್ಗೂ ಗೊತ್ತಿರ್ಬೋದು. ಟ್ರೈ ಮಾಡ್ತೀನಮ್ಮ, ನನಗೂ ಫ್ಲಾಶ್ ಆಗ್ತಿಲ್ಲ. ಹೌದೆಷ್ಟು ಸರ್? ಆಮೇಲೆ ಸರ್ ಇನ್ನು ನಂಗೆ ಏನ್ ಹೆಂಗ್ ಕಟ್ ಮಾಡ್ಬಿಡ್ತೀನಿ, ಹಗ್ಗ ಆಸತೆ ಇದು ಕೋಣ ಮರಿಯುತ್ತೆ. ಏನ್ರಿ ಸರ್? ಹಗ್ಗ ಹಗ್ಗ ಆಸತೆ ಕೋಣ ಮರಿಯುತ್ತೆ. ಕುಂಬಳಕಾಯಿ ಅಲ್ಲ? ಕರೆಕ್ಟ್, ಅದು ಹೇಳಿದ್ವಿ. ಇದನ್ನೇ ಹೇಳ್ತೀವಿ ಸರ್. ಇದು ಗೊತ್ತಿರ್ಬೋದು ನಿಮಗೆ. ತೊಂಡೆಕಾಯಿ ಅನ್ಸುತ್ತಲ್ವಾ ಅದು ಇನ್ನೊಂದು? ಇದು ಹಗ್ಗ ಆಸತೆ, ಇದು ಕೋಣ ಮರಿಯುತ್ತೆ, ಅದು ಕುಂಬಳಕಾಯಿ. ಹಾ, ಅದೇ ಇದನ್ನ ಹೇಳ್ತೀವಿ ಸರ್. ಇನ್ನೊಂದು ತೊಂಡೆಕಾಯಿ ಅಲ್ಲ? ಏನ್ರಿ ಸರ್? ತೊಂಡೆಕಾಯಿ ಅಲ್ಲ ಅಲ್ಲ ಅಲ್ಲ, ತೊಂಡೆಕಾಯಿನೂ ಅಲ್ವಾ? ಓಕೆ, ನೋಡ್ರಿ ನೆಕ್ಸ್ಟ್ ಹೇಳ್ರಿ ಸರ್. ನೋಡ್ತೀನಮ್ಮ, ಖಂಡಿತ ನಾಳೆ ಹೇಳಕ್ಕಾದ್ರೂ ಪ್ರಯತ್ನ ಮಾಡ್ತೀನಿ. ಓಕೆ ಓಕೆ, ಸರಿಮ್ಮ, ನಾಳೆ ನೀವೇ ಹೇಳಂತೀರಿ, ಉತ್ತರ ಗೊತ್ತಾಗ್ಲಿ. ನೀವು ಗೊತ್ತೈತಿ. ಹಾಂ ನಾಳೆ ಹೇಳೋರು ಹೇಳ್ತೀವಿ ನೋಡೋಣ. ಸರಿಮ್ಮ, ಯಾರು ಬಂದ್ರೆ ಹೇಳಿ ಪಾಪ ಅದ್ರಿಗೆ. ಹೌದು ಹೌದು, ಕೇಳ್ತೀನಿ, ಯಾರಿಗಾದ್ರೂ ಗೊತ್ತಾದ್ರೆ ಹೇಳಿ, ಇಲ್ಲಾಂದ್ರೆ ನಾಳೆ ನೀವೇ ಹೇಳು ಅಂತ್ರಿ. ಓಕೆಮ್ಮ, ನಮಸ್ಕಾರ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಂ, ಎಸ್, ಸಿದ್ಧಲಿಂಗೇಶ್ವರ ಒಂದು ಮಗಳ ಹುಟ್ಟುಹಬ್ಬಕ್ಕೆ ಒಂದು ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀವಿ. ಅವರು ಒಂದು ಸುಂದರವಾಗಿರ್ತಕ್ಕಂಥ ಚೈಲ್ಡ್ಹುಡ್ ವಿಡಿಯೋ. ಅವರು ಮತ್ತೊಮ್ಮೆ ಕರೆ ಮಾಡ್ತಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ಹಲೋ. ಎಸ್ ಎಸ್ ಸರ್, ಪ್ಲೇ ಮಾಡ್ತಾ ಇದ್ದೀವಿ ಸರ್. ವಿಡಿಯೋ ನೋಡ್ತಾ ಇದ್ದೀರಾ? ಎಸ್ 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 ಸರ್. ಸೊ ನಿಮ್ಮ ಒಂದು ಥ್ಯಾಂಕ್ಸನ್ನು ನನ್ನ ಪರವಾಗಿ ನಮ್ಮ ಚಿದಾನಂದ್ ಸರ್ ಅವ್ರಿಗೆ ಕನ್ವೆ ಮಾಡಿಬಿಡಿ ಸರ್. ಹ್ಞೂ ಸರ್, ನಮ್ಮ ಚಿದಾನಂದ್ ತುಂಬಾ ತುಂಬಾ ಧನ್ಯವಾದಗಳು ಅಂತ ಹೇಳಿ ಸರ್, ನಮ್ಮ ಪರವಾಗಿ ನಿಮ್ಮ ಪರವಾಗಿ. ಎಸ್ ಎಸ್, ಕೇಳಿಸ್ಕೋತಿದ್ದಾರೆ, ತಮ್ಮ ಸಿಗ್ನಲ್ ಕೊಡ್ತಾ ಇದ್ದಾರೆ ಸರ್. ಓಕೆ ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಅವ್ರದ್ದು ಬರ್ತಡೇ ಯಾವತ್ತು ಸರ್? ಸಾರಿ, ಅವ್ರದ್ದು ಬರ್ತಡೇ ಯಾವತ್ತು ಸರ್? ಸರ್ ಅವ್ರದ್ದು ಬರ್ತಡೇ ಮಾರ್ಚ್ 4 ಅಂತೆ ಸರ್. ಮಾರ್ಚ್ 4 ಸರ್? ಎಸ್ 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 ಸರ್, ರೀಸೆಂಟ್ ಆಗಿ ಆಯ್ತು ಹಂಗಾರೆ. ಹೌದು ಹೌದು. ಸೊ ಸರ್, ಈವನ್ ನಿಮಗೆ ಗೊತ್ತಾಗದೇ ಇರೋದು ನಾನು ಕೂಡ ವಿಶ್ ಮಾಡಿಲ್ಲ, ಈಗ ಗೊತ್ತಾಗ್ತದೆ ನನಗೆ. ಬಿ ಲೇಟ್, ಅವರು ಚಿದಾನಂದವ್ರಿಗೂ ಹುಟ್ಟಿದಬ್ಬ ಆರ್ಥಿಕ ಶುಭಾಶಯಗಳು ಅಂತ ಹೇಳಿ ಸರ್. ಎಸ್ ಎಸ್ ಸರ್. ಸರ್ ಒನ್ಸ್ ಅಗೇನ್ ನನ್ನ ಕಡೆಯಿಂದನೂ ಕೂಡ ಬಿಲೇಟೆಡ್ ಬರ್ಡೇ ವಿಶಸ್ ಟು ಅವರ್ ಲವಬಲ್ ಚಿದಾನಂದ್ ಸರ್. ಸರ್ ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಮಗಳಿಗೆ ವಿಡಿಯೋ ಹೇಳಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಹೇಳ್ತಾ ಇದ್ದೀನಿ ಸರ್. ನಿಮ್ಮ ಮಗಳಿಗೆ ಸಂಜೆ ನಾನು ಒಂದು ಎಲ್ಲ ಸೇರೋ ಒಂದು ಆಲ್ಬಮ್ ಮಾಡಿದ್ವಿ ಸರ್ ಮಗಳು. ಓಕೆ 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 ಸರ್, ಅವ್ರಿಗೆ ಹೇಳ್ಬಿಡಿ ಸರ್, ಕಾರ್ಯಕ್ರಮ ಅಕಸ್ಮಾತ್ ಇವಾಗ ನೋಡಿಲ್ಲ ಅಂದ್ರೆ ಸಂಜೆ ನೋಡ್ಲಿಕ್ಕೆ ಹೇಳಿ ಸರ್. ಎಲ್ಲ ನೋಡ್ತಾ ಇದ್ದಾರೆ ಸರ್, ಮನೆಗೆ ನೋಡ್ತಾ ಇದ್ದಾರಾ? ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ. ಕೇಳಿದ್ರಲ್ಲ ಉತ್ತರ, ಟೂತ್ ಪೇಸ್ಟಾ? ಆಲ್ಮೋಸ್ಟ್ ಸರಿ ಸರ್. ಹಲ್ಪುಡಿ. ಹಲ್ಪುಡಿ ಏನು ಸರ್? ಓಕೆ ಸರ್. ಎಸ್ ಎಸ್ ಸರ್. ಅಮ್ಮ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಅದಕ್ಕೆ ನಾನು ಉತ್ತರ ಗೊತ್ತಿದೆಯಾ? ನಾನು ಯೋಚನೆ ಮಾಡಿದೆ ಸರ್, ಸಡನ್ ಫ್ಲಾಶ್ ಆಗಿಲ್ಲ ಸರ್. ಓಕೆ ಓಕೆ, ನೋಡೋಣ ಯಾರಾದರೂ ಹೇಳಿ. ನಿಮ್ಮ ಅಮ್ಮರಿಗೆ ವಿಶ್ ಮಾಡಿದ್ರಲ್ಲ ಸರ್, ಕೇಳ್ಕೊಂಡು. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೆಲ್ಕಮ್. ಓಕೆ ಸರ್, ನಮಸ್ತೆ. ಧನ್ಯವಾದಗಳು. ಧನ್ಯವಾದ ಸರ್. ಎಸ್ ವೀಕ್ಷಕರೇ, ಅದೇ ರೀತಿ ನನ್ನ ಪ್ರೀತಿಯ ಜನ್ಮದಾತೆ ಮಂಜುಳಾ ಅಮ್ಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಸೊ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆನೇ. ತುಂಬ ಒಂದು ಕಷ್ಟದ ದಿನಗಳನ್ನು ಎದುರಿಸಿ ನಮ್ಮನ್ನೆಲ್ಲ ಇಷ್ಟು ಮಟ್ಟಿಗೆ ಮೂರ್ತಿ ರೂಪ ಕೊಟ್ಟಿರ್ತಕ್ಕಂಥ ನನ್ನ ಪೂಜ್ಯ ತಾಯಿಯವರಿಗೆ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ.
ಹಲೋ, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಅಮ್ಮ. ಹಲೋ ಹಲೋ, ಹೇಳಿ. ಹಲೋ ಸ್ವಲ್ಪ ಜೋರಾಗಿ ಮಾತಾಡಿ. ಟಿ ವಿ ವ್ಯಾಲ್ಯೂಮ್ ಪೂರ್ತಿ ಕಡಿಮೆ ಮಾಡಿ ಅಮ್ಮ. ಎಸ್ ವೀಕ್ಷಕರೇ, ನಾನು ಪ್ರತಿ ದಿವಸ ಕಾರ್ಯಕ್ರಮಕ್ಕಿಂತ ಮುಂಚೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಇದ್ದೀನಿ, ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ. ಏಕೆಂದರೆ ಇದು ನೇರ ಪ್ರಸಾರ ಆಗಿದ್ದರೂ ಕೂಡ ಕಾರ್ಯಕ್ರಮ ನಿಮ್ಮ ಟಿ ವಿ ಪರದ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗುತ್ತೆ. ಹಾಗಾಗಿ ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಬೇಕು, ಇಲ್ಲಾಂದರೆ ಈ ಕಡೆಯಿಂದ ಕರೆ ಕಟ್ ಮಾಡಬೇಕಾಗತ್ತೆ. ಕ್ಷಮೆ ಇರಲಿ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ. ತಿಂಡಿ ಆಯಿತಾ? ಆಯ್ತು ಸರ್. ರೊಟ್ಟಿ ಮೆಣಸಿನಕಾಯಿ ಪಲ್ಯ ಬರೀ ಸರ್, ಊಟ ಮಾಡ್ರಿ. ಆಗ್ಲಿಮ್ಮ, ಧನ್ಯವಾದಗಳು. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ನಿಮ್ಮ ಅಮ್ಮಂಗೆ ಹೇಳ್ಬೇಕ್ರಿ, ಇವಾಗ ನೋಡಿದ್ವಿ. ಥ್ಯಾಂಕ್ ಯು ಮಾ. ನಿಮ್ಮ ಅಮ್ಮಂಗೆ ನಮ್ಮ ಕಡೆಯಿಂದ, ನಮ್ಮ ಅಮ್ಮ ಬಲ್ಲೂರು ಶಾಂತಮ್ಮನ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳು. ಧನ್ಯವಾದಗಳಮ್ಮ, ತುಂಬ ಖುಷಿ ಆಯಿತು. ಸೊ ಶುಭಾಶಯ ಹೇಳ್ತಿರೋದಕ್ಕೆ ನಿಮಗೆ ಪ್ರೀತಿಪೂರ್ವಕ ನಮಸ್ಕಾರಗಳು ಮಾ. ಅಮ್ಮ ಇರೋವರೆಗೆ ದೇವರು ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಮಾ. ಸೊ ನಮ್ಮಮ್ಮ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ತುಂಬಾ ಕೆಲಸ ಮಾಡ್ತಾರೆ. ಸೊ ರೆಸ್ಟ್ ಮಾಡಿ ಅಂದರೂ ಮಾಡಲ್ಲ, ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಎಷ್ಟು ವರ್ಷ ರೀ ಅಮ್ಮಗೆ? ಈಗ 58 ವರ್ಷ ಅಮ್ಮಂಗೆ. 58 ವರ್ಷ. ಹೌದು. ನಮ್ಮ ಅಮ್ಮ 80 ವರ್ಷ ನೋಡ್ರಿ. ನಮ್ಮ ಅಮ್ಮ ನಂಗೆ ಕೆಲಸ ಮಾಡ್ತದೆ. ಶಾಂತಮ್ಮ ಬಲ್ಲೂರು. ಹೌದು ಹೌದು. ಅದೇ ನೀವು ಪ್ರಶ್ನೆ ಉತ್ತರ ಕೇಳಿದ್ರಲ್ರಿ, ಒಂದು ಅವ್ರು ಕೇಳಿದ್ರಲ್ಲ ಬೇರೆಯವರು, ಅದು ಟೊಮೆಟೊ ಹಣ್ಣು ಇರ್ಬೋದ್ರಿ? ಟೊಮೊಟೊ ಹಣ್ಣ? ಹಸಿರು ಇರ್ತತೆ, ಮೇಲೆ ಕೆಂಪು ಇರ್ತದೆ, ಯಾವಾಗ್ಲೂ ಮಳೆ ಬಂದ್ರು ಬೇಸಿಗೆಯಲ್ಲಿ ಯಾವಾಗ್ಲೂ ಇರ್ತತಿ ಅಂತ ಹೇಳಿದ್ರು ಅವರು. ಅದೇ ಇರ್ಬೋದು ಅಂತ ನಮ್ಮ. ಟೊಮೊಟೊ ಹಣ್ಣ, ಓಕೆ. ಅಲ್ಲಿ ಹಸಿರು ಎಲ್ಲಿಂದ ಇರುತ್ತೆ ಗೊತ್ತಾಗ್ಲಿಲ್ಲ ನಂಗೆ. ಏನ್ರಿ? ಯಾವಾಗ್ಲೂ ಹಸಿರಾಗಿರುತ್ತೆ, ತುಟಿ ಮಾತ್ರ ಕೆಂಪಾಗಿರುತ್ತೆ ಅಂತ ಹೇಳಿದ್ರು ಅವರು. ಅದೇ ಟೊಮೆಟೊ ಗಿಡ ರೀ, ಯಾವಾಗ್ಲೂ ಹಸಿರಾಗೆ ಇರುತ್ತದು, ಹಣ್ಣು ಮಾತ್ರ ಕೆಂಪು ಇರುತ್ತೆ. ಇರ್ಬೋದೇನೋ ಅಂತ ನನ್ನ ಪ್ರಕಾರ ಹಸಿ ಮೆಣಸಿಕಾಯಿ ಅಂತ ಅನ್ಕೊಂಡೆ ನಾನು. ಅಂದ್ರೆ ಕೆಂಪು ಮೆಣಸಿಕಾಯಿ ಬರುತ್ತಲ್ಲ, ಅದು ಅದ್ರ ತೊಟ್ಟು ಯಾವಾಗ್ಲೂ ಹಸಿರಾಗಿರುತ್ತೆ, ಮುಂದ್ಗಡೆ ಮಾತ್ರ ಅದು ಕೆಂಪಾಗಿರುತ್ತೆ. ಹೌದ್ರಿ, ಅದು ಇರ್ಬೋದು. ಓಕೆ, ನೋಡೋಣ, ನಾಳೆ ಕೇಳೋಣ. ನಮ್ ನೀಲಮರಿ ಕರೆ ಮಾಡಿದ್ರೆ ಮಾಹಿತಿ ಕೇಳಿ ಸರ್. ನೀವ್ ಹೇಳಿದ್ರಲ್ಲ, ಅದು ಪೇಸ್ಟ್ ಬ್ರಷ್ ಇರ್ಬೋದ್ರ? ಅದೇ ಹಲ್ಲು ಪುಡಿ ಅಂತ ಹೇಳಿ. ಹಲ್ಲು ಪುಡಿ, ಅದೇ ಅದಕ್ಕೆ ಸಂಬಂಧಪಟ್ಟಿದೆ. ಹೌದಮ್ಮ, ಹೌದು. 32 ಮನೆ ಇದು ಕ್ಲೀನ್ ಮಾಡುತ್ತೆ ಅಂದ್ರಲ್ರಿ, ಅದಕ್ಕೆ 32 ಹಲ್ಲು ಅಂತ ಯೋಚನೆ ಮಾಡಿದ್ವಿ ನಾವು. ಹೌದು ಹೌದು, ಕರೆಕ್ಟ್ ಆಗಿದೆ. ಸೊ 32 ಹಲ್ಲ ತಿಕ್ಕೊಂಡಾದ್ಮೇಲೆ ಆಬ್ವಿಯಸ್ಲಿ ಬಚ್ಚಲ್ ಮನೆಗೆ ಅದನ್ನ ಹಾಕ್ತಿವಲ್ಲ, ಬಚ್ಚಲ್ ಮನೆ ಪಾಲಾಗುತ್ತೆ. ಹೌದೌದು. ಹಲ್ ಪುಡಿ ಮತ್ತೆ ಪೇಸ್ಟ್ ಎರಡೂ ಬರುತ್ತೆ. ಬಟ್ ನಾವು ಇಲ್ಲಿ ನಿರೀಕ್ಷೆ ಮಾಡಿರ್ತಕ್ಕಂಥ ಉತ್ತರ ಹಲ್ ಪುಡಿ ಇತ್ತು. ಹೌದು ಸರ್. ಎಸ್ ಮಾ. ಓಕೆ ಮಾ, ಮಾತಾಡ್ತಾರ ನೋಡ್ರಿ. ಹಾ ಮಾ, ಕೊಡಿ ಮಾ, ಕೊಡಿ. ನಾವು 80 ವರ್ಷ. ಹೌದಮ್ಮ, ಬಹಳ ಖುಷಿ ಆಯ್ತು ಮಾ. ಆಮೇಲೆ ನಾವು ನೀವು ಕೊಡ್ಬೇಕು ಅಂದ್ರಲ್ರಿ, ಅಂಗಾಂಗಗಳೆಲ್ಲ ದಾನ ಮಾಡ್ಬೇಕಂತೇಳಿ. ಹಾಮ, ನಾವೆಲ್ಲ ಏನ ಕೊಟ್ಬಿಟ್ಟೇವ್ರಿ ಅಷ್ಟುನು. ಬಹಳ ಖುಷಿ ಆಗುತ್ತೆ. ಯಾವ್ದು ಬೇಕಂದ್ ತಗೊಂಡ್ಬಿಡ್ಲಿ ಅಷ್ಟುನು. ಆಗ್ಲಿ ಆಗ್ಲಿ. ನಮಗೆ ಒಂದು ಆಶೀರ್ಯ ಕೊಡ್ಬೇಕು ಅನ್ನೋದೊಂದಿತ್ತು. ಹಾಮ, ನಮ್ಮ ಮಕ್ಕಳು ಬೇಡ ಅಂತ 4 ವರ್ಷ ಸೈನ್ ಮಾಡ್ಲಿಲ್ಲ. ಆದ್ರೆ ಎಲ್ಲೇ ಕಾಶಿಗೆ ಹೋಗಿ ನಿಂತಿದ್ರು, ಅಮ್ಮ ಏನ್ ತರ್ಲಿ ನಿನಗೆ ಅಂದ್ರ, ನನಗೊಂದು ಸೈನ್ ಕೊಡಪ್ಪ ಅಂದ್ಬಿಟ್ಟೆ. ಅದಕ್ಕ ಆಯ್ತಮ್ಮ ಅಂತ ಸೈನ್ ಮಾಡಿದ್ರು, ನಾನು ದಾನ ಮಾಡ್ಬಿಟ್ಟಲ್ರಿ. ಈಗೆಲ್ಲ 7-8 ವರ್ಷ ಆತ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಈ ವಯಸ್ಸಿನಲ್ಲಿ ಎಲ್ರಿಗೂ ಸ್ಫೂರ್ತಿ ಆಗಿದಿರಿ, ಮಾರ್ಗದರ್ಶಕರಾಗಿದ್ದೀರಿ. ಹೌನ್ರಿ, ಎಲ್ಲ ಕೆಲಸ ಎಲ್ಲ ನಾವು ಮಾಡ್ಕೊಂತಾವ್ರಿ. ಅಲ್ಲೆಲ್ಲ ದಾವಣಗೆರೆಗೆ ಎಲ್ಲೆಲ್ಲ ಅದಾರ ಮಕ್ಳು. ಆ ಜಾಗ ಬಾಳ ಐತ್ರಿ. ಮನೆ ಸುತ್ತಲಿ 30-40 ತೆಂಗಿನ ಗಿಡ, ಅಡಿಕೆ ಗಿಡ, ಹೂವಿನ ಗಿಡ ಬೇಕಾದಷ್ಟು ಹಚ್ಕೊಂಡ್ಬಿಟ್ಟವೆ. ಆಗ್ಲಿಮ್ಮ, ಎಲ್ಲಾ ದೇವ್ರಿಗೆ ಹೂ ಕೊಡ್ತಾವಿ. ಆರೋಗ್ಯ ಚೆನ್ನಾಗೈತ್ರಿ. ಹಿಂಗೆ 100 ಕಾಲ ಸಂತೋಷವಾಗಿರಿಮ್ಮ. ಆತ್ರಿ, ನಿಮ್ಮ ಅಮ್ಮರ್ನ ನಿಮ್ಮನ್ನೆಲ್ಲ ನೋಡಿದ್ವಿ, ಬಹಳ ಸಂತೋಷ ಆತ್ರಿ ನಮಗೆ. ಧನ್ಯವಾದಗಳಮ್ಮ, ನನಗೂ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಮಗೆ ದಾನ ಕೊಡಕ್ ಬಹಳ ಇಷ್ಟ ರೀ, ಅದಕ್ಕೆ ದಾನ ಕೊಟ್ಬಿಟ್ಟೆ. ಆಗ್ಲಿ ಆಗ್ಲಿಮ್ಮ, ತುಂಬಾ ಖುಷಿ ಆಯ್ತುಮ್ಮ. ನಾವು ಸತ್ತಾಗ ಏನು ಹೊತ್ಕೊಂಡು ಹೋಗಲ್ಲ, ಅಟ್ಲೀಸ್ಟ್ ನಮ್ಮ ಹೆಸರು ಇನ್ನೊಬ್ರು ಯಾರು ಬದುಕ್ತಾರಲ್ವಾ, ಅದೇ ಅದಕ್ಕಿಂತ ಇನ್ನೇನಿದೆ ಪುಣ್ಯದ ಕೆಲಸ. ನಮಗೆ ಅದೇ ಆಸೆ ನೋಡ್ರಿ, ನಾವು ಸತ್ರು ಅದಾವಿ ಅನ್ನಂಗ ಇದ್ದು ಸಾಯ್ಬೇಕು ಅನ್ನೋದ ನಮ್ಮ ಆಸೆ. ನಿಜಮ್ಮ, ನಿಜ. ಸೊ ಎಲ್ರಿಗೂ ಒಂದು ಒಳ್ಳೆ ಮಾರ್ಗದರ್ಶಕರಾಗಿದ್ದೀರಿ. ಈ ಹಿರಿಯ ವಯಸ್ಸಿನಲ್ಲೂ ಕೂಡ ಎಲ್ರಿಗೂ ನೀವು ಆದರ್ಶಪ್ರಾಯರಾಗಿರ್ತೀರಿ ಯಾವಾಗ್ಲೂ. ಹೌದ್ರಿ ಹೌದ್ರಿ, ನಾವ್ ಈಗ ಮನೆಗಾದ್ರೆ ಹಂಗಾದ ನೋಡ್ರಿ, ಒಬ್ಬರೇ ಇರೋದ್ ನಾವು. ಆಗ್ಲಿಮ್ಮ, ಆಗ್ಲಿ. ಆ ಭಗವಂತ ನಿಮ್ಗೆ ಇನ್ನ 100 ಕಾಲ ಆಯುಷ್, ಆರೋಗ್ಯ ಎಲ್ಲವನ್ನ ಕೊಡ್ಲಿಮ್ಮ.
ಮಕ್ಳೆಲ್ಲ ಬರ್ತಾರ ಹೋಗ್ತಾರ, ಮೊಮ್ಮಕ್ಳು ಬಂದ್ ಹೋಗ್ತಾರಿ, ಬಹಳ ಜನ ಮಕ್ಳು ಬಂದ್ ಹೋಗ್ತಾರ. ಆಗ್ಲಿ ತುಂಬಾ ಖುಷಿ ಆಯ್ತಮ್ಮ. ಹಿಂಗೆ ಖುಷಿಯಾಗಿರಿಮ್ಮ 100 ಕಾಲ. ಹ್ಞೂನ್ರಿ. ಆಯ್ತು, ನಿಮ್ಮನ್ನು ಒಂದ್ಸರಿ ಭೇಟಿ ಮಾಡೋ ಅವಕಾಶ ಕೊಡ್ಲಿ ಆ ಭಗವಂತ. ಬರ್ರಿ ಸರ್, ಬಹಳ ದೂರ ಏನಿಲ್ಲ, ದಾವಣಗೆರೆಯಿಂದ 22 ಕಿಲೋಮೀಟರ್ ಬಲ್ಲೂರು ಅಂತ. ಆಗ್ಲಿಮ್ಮ, ಖಂಡಿತ ಬರ್ತೀನಿಮ್ಮ ಒಂದ್ಸರಿ. ಜಾಗ ನೋಡ್ಕೊಂಡು ಹೋಗ್ರಿ. ಆಗ್ಲಿ, ನಾವು ಖಂಡಿತ. ದಾವಣಗೆರೆಗೆ ಬರ್ತಿರ್ತೀವಿ. ನಿಮ್ಮ ಮನೆ ಯಾವ ಏರಿಯಾದಾಗ ಬರ್ತೈತ್ರಿ? ನಮ್ಮನೆ ದೇವರಾಜ ರಸ್ತೆ ಲೇಔಟಮ್ಮ. ದೇವರಾಜ ನಗರ. ಹಾ, ದೇವರಾಜ ಬಡಾವಣೆ ಅಂತ ಹ್ಮ್. RTO ಆಫೀಸ್ ರೋಡಲ್ಲಿ ಬರುತ್ತೆ. ನೋಡೋಣ ಸರ್, ನಮಗೆ ಟೈಮ್ ಕೂಡ ಬರುತ್ತೋ, ನಿಮ್ಗೆ ಟೈಮ್ ಕೂಡ ಬರುತ್ತೋ. ಖಂಡಿತ ನೋಡೋಣ, ಅದೆಲ್ಲ ದೈವ ಇಚ್ಛೆ. ಖಂಡಿತ ಅದೇ ಭಗವಂತ ಕಲ್ಸ್ಕೊಂಡ್ರೆ ನಿಮ್ಮ ಊರಿಗೆ ಖಂಡಿತ ಒಂದ್ಸರಿ ನಿಮ್ಮ ಅಮ್ಮರ್ ನೋಡೋಕ್ಕೋಸ್ಕರ ಏನಾದ್ರು ಬರ್ತೀನಿ ಮಾ. ಹಾ ಸರಿ ಸರ್, ಬರ್ರಿ. ಓಕೆ, ನಮಸ್ತೆ ಸರ್. ನಮಸ್ತೆ ಮಾ, ನಮಸ್ತೆ, ಥ್ಯಾಂಕ್ ಯು ಮಾ. ಎಸ್ ವೀಕ್ಷಕರೇ, ಮುಂದಿನ ಒಂದು ಪ್ರಶ್ನೆನ ಕೇಳಿಬಿಡ್ತೀನಿ, ಅದಾದ ನಂತರ ಯಾರು ಉತ್ತರವನ್ನು ಹೇಳ್ತಾರೆ ನೋಡೋಣ. ಅದಕ್ಕೆ ಅಂಗೈ ಕೊಟ್ಟರೆ ಮುಂಗೈನು ನುಂಗುತ್ತದೆ, ಹಾಗಾದರೆ ನಾನು ಯಾರು? ನೋಡೋಣ ಇದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಮಾ. ಯಾರದು? ಎಸ್, ಸೊ ದಯವಿಟ್ಟು TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಮುಂದಿನ ವಿಚಾರಗಳನ್ನ ನೋಡ್ತಾ ಹೋಗೋಣ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಾ, ತಮ್ಮ ಹೆಸರು? ನಮ್ಮ ಹೆಸರು ನೇತ್ರಾವತಿ ಅಂತ. ನೇತ್ರಾವತಿ, ಹೇಗಿದ್ದೀರಿ ಮಾ? ಅದೇ ನಮ್ಮ ಮಗನ್ ಬರ್ತಡೇ ಐತಿ, ಅದಕ್ಕೆ ವಿಶ್ ಮಾಡಕ್ ಸರ್. ಅದು ಓಕೆ ಮಾ, ಅವ್ರ ಹೆಸರೇನು? ಅವ್ರ ಹೆಸರು ಜಶ್ವಿಕ್ ಅಂತ. ಜಸ್ವಿಕ್. ಓಕೆ ಮಾ, ಎಷ್ಟನೇ ವರ್ಷದ ಹುಟ್ಟುಹಬ್ಬ? ಈಗ ಫಸ್ಟ್ನೇ ವರ್ಷದ್ದು, ಈಗ ಒಂದ್ ವರ್ಷದ್ದು. 1 ವರ್ಷದ. ಫೋಟೋ ಏನಾದ್ರು ಕಳಿಸಿದ್ದೀರಾ? ಇಲ್ಲ ಸರ್, ಇದ್ರಾಗ ವಾಟ್ಸಪ್ ಇಲ್ಲ ಸರ್. ಹೌದಾ, ಇರಲಿ ಮಾ, ತೊಂದರೆ ಇಲ್ಲ. ಸೊ ಜಶ್ವಿಕ್ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಮ್ಮ. ಸರ್ ಒಳ್ಳೇದಾಗಲಿ ಅಮ್ಮ. ಸೊ ಕರೆ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ನಿಮ್ಮ ಮಗನಿಗೆ ಚೆನ್ನಾಗಿ ಓದಿಸಿ, ಆಯಿತಾ? ಹಾಂ ಸರಿ ಸರ್. ಒಳ್ಳೇದಾಗಲಿ ಅಮ್ಮ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ವಿನಯ್ ಅವರು. ನಮಸ್ತೆ ವಿನಯ್ ಸರ್. ತಿಂಡಿ ಆಯ್ತಾ ಸರ್? ತಿಂಡಿ ಇಲ್ಲ ಸರ್, ಮಾಡ್ಬೇಕು. ನಿಮ್ದಾಯ್ತಾ? ನಮ್ದು ಆಯ್ತು ಸರ್, ಪುಳಿಯೋಗರೆ. ಪುಳಿಯೋಗರೆ, ಓಕೆ. ಹೇಳಿ ಸರ್, ಯಾಕಂದ್ರೆ ಶುಭಾಶಯ ಹೇಳಬೇಕಾ? ನಿಮ್ಮ ತಾಯಿಯವ್ರಿಗೆ ಹುಟ್ಟಿದಬ್ಬ ಶುಭಾಶಯಗಳು ಸರ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಒಂದು ಶುಭಾಶಯ ಫೋಟೋ ನೋಡಿದೆ ಸರ್ ಇವಾಗ. ಹೌದಾ? ಓಕೆ, ಫೋಟೋ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಕ್ವಶನ್ ಕೇಳ್ತೀರಾ ಸರ್? ಎಸ್ ಸರ್, ಕ್ವಶನ್ ಕೇಳ್ತೀನಿ. ಹಾ. ಅಂಗೈ ಕೊಟ್ಟರೆ ಮುಂಗೈನು ನುಂಗುತ್ತದೆ, ಹಾಗಾದರೆ ನಾನು ಯಾರು? ಬಾಳೆಹಣ್ಣು. ಬಾಳೆಹಣ್ಣನಾ? ಆಪ್ಷನ್ ಕೊಟ್ಟಿಲ್ವಾ? ಆಪ್ಷನ್ ಏನಿಲ್ಲ ಸರ್, ಇದು ಗಾದೆ ಮಾತು, ನೀವೇ ಹೇಳಬೇಕು. ಸರ್ ಬಾಳೆಹಣ್ಣು ಇರ್ಬೇಕು ಸರ್, ನನಗೆ ಇಷ್ಟ ಆಗ್ತೈತಿ. ಇದು ನೋಡಿಲ್ಲ, ನಾನು ಓದಿಲ್ಲ. ಹೌದಾ? ಬಾಳೆಹಣ್ಣೆ ಸರ್ ಅದು ಉತ್ತರ. ಬಾಳೆಹಣ್ಣೆನಾ? ಹಾ, ಶೋರಾ? ಶೋರ್. ಓಕೆ ಸರ್, ಥ್ಯಾಂಕ್ ಯು. ನೋಡೋಣ, ನಾನೇ ಅನಂತರ ಸರಿ ಉತ್ತರ ಹೇಳೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಓಕೆ. ಬಳೆ ಇರ್ಬೇಕು ಸರ್, ಅದು ಅಮ್ಮ ಹೇಳ್ಕೊಡ್ತಿದ್ದಾರೆ. ಅಮ್ಮ ಹೇಳಿದ್ರಾ? ಹಾ. ಎಸ್ ಸರ್, ಬಳೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಂಗೆ ಕೊಟ್ರು ಬಳೆ ಒಳಗಾಗ್ತಾರ ಸರ್, ನುಂಗುತ್ತೆ ಅಲ್ಲ ಸರ್? ಹೌದು ಹೌದು, ಈಗ ಹೇಳ್ಕೊಟ್ರು ಅಮ್ಮ, ನನಗೆ ಗೊತ್ತಾಗಲಿಲ್ಲ ಸರ್. ಎಸ್, ಬಳೆ ಸರಿಯಾಗಿರ್ತಕ್ಕಂಥ ಉತ್ತರ ಸರ್. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಪ್ರಶ್ನೆ ಯು. ಕೊಟ್ಟ ಮೇಲೆ ಇನ್ನೊಂದ್ಸರಿ ಹೇಳ್ಬೋದಾ ಸರ್? ಏನಂದ್ರಿ? ಈಗ ಪ್ರಶ್ನೆ ಕೊಡ್ತೀರಿ ಸರ್, ಬೇರೆದು ಹಾಂ, ಅದು ಗೊತ್ತಾದ್ರೆ ಹೇಳ್ಬೋದಾ ಸರ್? ಕರೆ ಮಾಡಿ ಸರ್, ತೊಂದರೆ ಇಲ್ಲ. ಯಾರು ಅಕಸ್ಮಾತ್ ಎಂಗೇಜ್ ಇರಲಿಲ್ಲ ಅಂದರೆ ಕರೆ ಮಾಡಿ, ತೊಂದರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೇದಾಗಲಿ. ನಮಸ್ತೆ. ಎಸ್, ಮಹಿಳೆಯರಿಗೆ ಒಂದು ಸ್ವಲ್ಪ ಬೇಜಾರಾಗೋ ವಿಚಾರ ಏನು ಅಂದರೆ, ಚಿನ್ನದ ಬೆಲೆ ಅಧಿಕೃತವಾಗಿ 1 ಲಕ್ಷ ದಾಟ್ತಾ ಇದೆ ಅಂತಕ್ಕಂಥದ್ದು ತಿಳಿದು ಬರ್ತಾ ಇದೆ. ಸೊ ಕಾದು ನೋಡಬೇಕು, ಇನ್ನು ಎಲ್ಲಿ ಹೋಗಿ ಮುಟ್ಟುತ್ತೆ ಅಂಥೇಳಿ ಗೊತ್ತಿಲ್ಲ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಜೈ ಶ್ರೀರಾಮ್ಪ, ಹೇಗಿದ್ದೀರಿ? ಭರತಾ? ಭರತ್ ಮಾತಾಡ್ತಿರೋದ? ಯಾರು? ಭರತ್ ಅಲ್ವಾ? ತಿಂಡಿ ಆಯ್ತಾ ಭರತ್? ಓಕೆ. ಭರತ್ ಪಿ ಜಾಧವ್ ಅಲ್ಲ?
ಓಕೆ, ಏನು ತಿಂಡಿ ತಿಂದ್ರಿ? ಏನು ತಿಂಡಿ ತಿಂದ್ರಿ? ಓಕೆ ಓಕೆ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ವಾಯ್ಸ್ ತುಂಬ ಬ್ರೇಕ್ ಆಗ್ತಿದೆಯಪ್ಪ, ಒಂಚೂರು ಹೊರಗಡೆ ಬಂದು ಮಾತಾಡ್ತೀರಾ? ನಿಮ್ಮ ವಾಯ್ಸ್ ಏನೂ ಕೇಳ್ತಾ ಇಲ್ಲ, ಬ್ರೇಕ್ ಆಗ್ತಿದೆ, ಕಟ್ ಆಗ್ತಿದೆ, ಹೊರಗಡೆ ಬಂದು ಮಾತಾಡ್ತೀರಾ ಬೇಗ? ಹಾಂ ಹೇಳಿಮ್ಮ. ಟಿ ವಿ ವಾಯ್ಸು ಕಡಿಮೆ ಆಗಿಲ್ಲ, ಅದು ಬೇರೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ. ಹೇಳಿಪ್ಪ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಓಕೆ, ಇವತ್ತು ಏನು ಡೇ ಗೊತ್ತಾ ಸ್ಪೆಷಲ್ಲು? ಇವತ್ತು ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಟೆಲಿಫೋನ್ ಕಂಡುಹಿಡಿದಿರ್ತಕ್ಕಂಥ ದಿವಸ. ನೀವೇನು ಮಾತಾಡ್ತಾ ಇದ್ದೀರಲ್ಲ ಫೋನು, ಕೇಳಪ್ಪ ಕೇಳು. ನೋಡ ಸರಿಯಾಗಿ ಅರ್ಥ ಆಗಲಿಲ್ಲ, ನಿಧಾನಕ್ಕೆ ಹೇಳು, ಪ್ರಶ್ನೆ ಅರ್ಥ ಆಗಲಿಲ್ಲ. ನೊಣ ಮುಟ್ದೇ ಇರೋ ದೇವ್ರ? ನೊಣ ಮುಟ್ಟದ ದೇವರ ಆಪ್ಷನ್ ಏನಾರು ಇದೇನಪ್ಪ? ಸರಿಪ್ಪ, ಹಾಗಿದ್ರೆ ನೀನೇ ಉತ್ತರ ಹೇಳ್ಬಿಡು, ನಂಗಂತೂ ಗೊತ್ತಾಗ್ತಿಲ್ಲ. ವಾವ್, ಸೂಪರಪ್ಪ. ಖಂಡಿತ ಅಗ್ನಿದೇವನ ಮೇಲೆ ಕುತ್ಕೊಳಲ್ಲ, ಈವನ್ ವಾಯುದೇವನ ಮೇಲೆ ಬೇಕಾದ್ರೆ ಕುತ್ಕೊಂಡ್ಬಿಡ್ತಾರೆ. ಹೌದಾ, ಸೂಪರ್ ಸೂಪರ್, ಕರೆಕ್ಟಾಗಿ ಹೇಳಿದ್ದಾರೆ. ಸೊ ನೊಣ ಮುಟ್ಟದ ದೇವರು ಅಂದರೆ ಅಗ್ನಿದೇವ. ಯಾ, ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಕೇಳಿ. ಹಾಂ ಕೇಳಿ ಕೇಳಿ. ನಮಸ್ತೆಪ್ಪ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ? ಭರತ್ ಅವ್ರ ಅಣ್ಣ ಅಲ್ವಾ? ಓಕೆ, ಏನು ತಿಂಡಿ ತಿಂದ್ರಿ? ಇಡ್ಲಿ ಸರ್. ಇಡ್ಲಿ, ಓಕೆ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಆಮೇಲೆ ನಾನು ನಿಮಗೊಂದು ಟೂ ಕ್ವಶನ್ ಕೇಳ್ತೀನಿ ಸರ್. ಕೇಳಿ. ಒಗಟ್ಟು. ಕೇಳಿ. ಯಾವತ್ತು ಒಣಗಿರೋ ಬಟ್ಟೆ ಯಾವುದು ಸರ್? ಯಾವತ್ತು ಒಣಗದೇ ಇರೋ ಬಟ್ಟೆನಾ? ಯಾವ ಕಾಲದಲ್ಲೂ ಚಳಿಗಾಲ ಆಮೇಲೆ ಸಮ್ಮರ್ ಯಾವ್ದಲ್ಲೂ ಒಣಗಲ್ಲ ಸರ್, ಅದು ಯಾವ ಬಟ್ಟೆ? ಯಾವ ಬಟ್ಟೆ? ಅದೊಂದು ವಸ್ತು ಯಾವಾಗ್ಲೂ ಹಸಿನೇ ಇರುತ್ತೆ. ಹೌದಾ? ನನಗಂತೂ ಗೊತ್ತಿಲ್ಲಪ್ಪ, ನಮ್ಮ ಟೆಕ್ನಿಕಲ್ ಹೆಡ್ಡಿಗೆ ಏನಾರು ಗೊತ್ತಾ ಕೇಳ್ತೀನಿ, ನೀನೇ ಹೇಳ್ಬಿಡಪ್ಪ, ಅವ್ರಿಗೂ ಗೊತ್ತಿಲ್ಲ ಅಂತೆ. ಸರ್ ನಾಲ್ಗೆ. ನಾಲ್ಗೆನಾ? ಹೌದಾ ಸರ್, ಯಾವಾಗ್ಲೂ ಹಸಿ ಇರುತ್ತಲ್ಲ ಸರ್ ಅದು. ಬಟ್ಟೆ ಅಂದ್ರಲ್ವಾ ನೀವು? ಬಟ್ಟೆ ಅಂದ್ರೆ ಈ ಒಂದು ವಸ್ತು, ನಾನು ಇಷ್ಟಕ್ಕೆ ಬಟ್ಟೆ ಅಂದೆ, ಆಮೇಲೆ ವಸ್ತು ಅಂದೆ. ಓಕೆ ಓಕೆ, ಎಸ್, ವಸ್ತು ಅಂದರೆ ಅಫ್ಕೋರ್ಸ್ ನಾಲಿಗೆ ಯಾವತ್ತೂ ಒಣಗೋಲ್ಲ. ಸೂಪರ್ಪಾ. ಓಕೆ, ನೆಕ್ಸ್ಟ್. ನಿಮ್ದು ಮೆಡಿಕಲ್ ಶಾಪ್ ಹೊಂಡಾ ಸರ್ಕಲ್ ಅಲ್ಲಿ ಇದೆಯಲ್ಲ ಸರ್ ನಿಮ್ದು? ಹೌದುಪ್ಪ. ಓಕೆ, ಆಮೇಲೆ ಕ್ವಶನ್ ಸರ್, ಇದು ಕೇಳಿ. ಸರ್, ಇದಕ್ಕೆ ಒಂದು ವಸ್ತು ಇದು, ಅದಕ್ಕೆ ಊಟ ಕೊಟ್ರೆ ಬದುಕುತ್ತೆ, ಇಲ್ಲಾಂದ್ರೆ ನೀರ್ ಕೊಟ್ರೆ ಸತ್ತೋಗುತ್ತೆ. ಊಟ ಕೊಟ್ಟರೆ ಬದುಕುತ್ತೆ, ನೀರು ಕೊಟ್ಟರೆ ಸತ್ತೋಗುತ್ತಾ? ಹೌದು ಸರ್. ಈ ಪ್ರಶ್ನೆಗಳೆಲ್ಲ ನನಗೆ ಫಸ್ಟ್ ಟೈಮ್ ಕೇಳ್ತಿದ್ದೀನಿ, ಗೊತ್ತಿಲ್ಲ, ನೀನೇ ಹೇಳ್ಬಿಡು ಗುರು. ಬೆಂಕಿ ಸರ್. ಹಾಂ, ಬೆಂಕಿ. ಬೆಂಕಿ. ಓಹೋ, ಓಕೆ ಓಕೆ, ಓಕೆ ಸರ್. ಸೂಪರ್ ಸೂಪರ್. ಅಗ್ನಿದೇವನಿಗೆ ಆಬ್ವಿಯಸ್ಲಿ. ಹಾಂ ಹೇಳಿಪ್ಪ. ಸರ್, ನಾನು ಮತ್ತೊಂದು ಕ್ವಶನ್ ಕೇಳ್ತೀನಿ. ಆಯ್ತಪ್ಪ, ಕೇಳು. ಸರ್, 1 to 10 ಎಲ್ಲ ನಂಬರ್ಸ್ ಆಡ್ ಮಾಡಿ ಸರ್. 1 to 10? ಎಲ್ಲ ನಂಬರ್ಸ್ ಆಡ್ ಮಾಡಿ. ಹಾಂ, ಆ್ಯಡ್ ಮಾಡಿ. ಆನ್ಸರ್ ಎಷ್ಟು ಹೇಳಿ? ಎಷ್ಟು ಬರುತ್ತೆ ನೀನೇ ಹೇಳ್ಬಿಡಪ್ಪ.
ಓಕೆ 55 ಬರುತ್ತಾ? ಹಾ ಸರ್. ಓಕೆ ಸೂಪರ್, ಥ್ಯಾಂಕ್ ಯು ಪಾ. ಸಾಕಷ್ಟು ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ. ಮಧ್ಯಾಹ್ನಕ್ಕೆ ನಿಂಗೆ ಕೇಳ್ತಾ ಇರ್ತೀನಿ ಸರ್. ಖಂಡಿತ ಕೇಳಿಪ್ಪ, ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಅಪ್ಪ ಕಾಲ್ ಮಾಡಿದ್ದಕ್ಕೆ. ಅಣ್ಣ ತಮ್ಮ ಇಬ್ಬರು ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ. ಜೈ ಶ್ರೀರಾಮ್ ಸರ್. ಜೈ ಶ್ರೀರಾಮಪ್ಪ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಮಕ್ಕಳಲ್ಲಿ ಈ ಪ್ರಶ್ನೆ ಕೇಳ್ತಕ್ಕಂಥ ಪ್ರವೃತ್ತಿಯನ್ನು ನಾವು ಬೆಳೆಸಬೇಕು. ಸೊ ಎಷ್ಟೊಂದು ತಮಾಷೆಯಾಗಿ ಕೇಳಿದ್ರು ಕೂಡ ಆ ಪ್ರಶ್ನೆಗಳಲ್ಲಿ ಎಷ್ಟೊಂದು ಅರ್ಥ ಇದೆ. ಸೊ ನೊಣ ಮುಟ್ಟದೇ ಇರ್ತಕ್ಕಂಥ ದೇವರು ಅಂದರೆ ಆಬ್ವಿಯಸ್ಲಿ ಅಗ್ನಿದೇವ. ಅದೇ ರೀತಿ ಒಂದು ವಸ್ತುವನ್ನು ಕೊಟ್ಟರೆ, ಊಟವನ್ನು ಕೊಟ್ಟರೆ ಬದುಕತ್ತೆ, ನೀರನ್ನು ಕೊಟ್ಟರೆ ಸತ್ತೋಗುತ್ತೆ, ಅದು ಕೂಡ ಒನ್ಸ್ ಅಗೇನ್ ಅಗ್ನಿ. ಎಷ್ಟೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ರು ಮಕ್ಕಳು. ಆ ಇಬ್ಬರು ಮಕ್ಕಳಿಗೆ ಒಳ್ಳೆಯದಾಗಲಿ. ಸೊ ಹೀಗೆ ಅವರ ಒಂದು ಪ್ರಶ್ನೆ ಕೇಳ್ತಕ್ಕಂಥ ಪ್ರವೃತ್ತಿ ಮುಂದುವರಿಲಿ. ಸೊ ಜೀವನದಲ್ಲಿ ತುಂಬ ಹೈಟ್ಸಿಗೆ ಹೋಗಲಿ ಅಂತ ವಿಶ್ ಮಾಡ್ತಾ ಇನ್ನೊಂದು ಕರೆಯನ್ನು ಸ್ವೀಕರಿಸ್ತಾ ಇದ್ದೀನಿ. ನಮಸ್ತೆ ದಾವಣಗೆರೆ. ನಮಸ್ತೆ ಅಪ್ಪ. ನಮಸ್ತೆ ಅಮ್ಮ. ಅಮ್ಮ, ನಿನ್ನೆ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಯಾರೂ ಹೇಳಿಲ್ಲ, ನೀವೇ ಹೇಳ್ಬೇಕೀಗ. ಕೊತ್ತಂಬರಿ ಅಪ್ಪ. ಕೊತ್ತಂಬರಿನಾ? ಹತ್ತನ ಹಾಕಿ ಕುತ್ತ ತರೋದು, ಕಲ್ಲಾಗ ಹಾಕಿ ಖಾರ ಹರಿದು. ಓಕೆ ಓಕೆ ಓಕೆ, ಕೊತ್ತಂಬರಿ. ಕೊತ್ತಂಬರಿನಾ? ಓಕೆ, ಸರಿಯಾಗಿದೆ ಅಮ್ಮ, ಸರಿಯಾಗಿದೆ ಸರಿಯಾಗಿದೆ. ಯಾರಿಗೂ ಗೊತ್ತಾಗಲೇ ಇಲ್ಲ ಅದು. ಅಮ್ಮಗ ಹುಟ್ಟು ಹಬ್ಬದ ಶುಭಾಶಯಗಳಪ್ಪ. ಧನ್ಯವಾದಗಳು ಅಮ್ಮ, ಥ್ಯಾಂಕ್ ಯು. ಸೊ ನಿಮ್ಮೆಲ್ಲ ದೊಡ್ಡರ ಆಶೀರ್ವಾದ ಯಾವಾಗಲೂ ಇರಲಿ. ಅಲ್ಲ ಯಾವ ಇಟ ತಗ ಮಾಡೋದಂದ್ರೆ ಅಪ್ಪುಟಾಡಿ ಹೋಗಿ ಮಾತಾಡಕತ್ತಿದ್ರ. ಹೌನಮ್ಮ, ಹ್ಞೂ, ತುಂಬ ಖುಷಿ ಆಯಿತು. ಮತ್ತೆ ಊಟ ಗೊತ್ತದಪ್ಪ, ನಿನಗೆ ಗೊತ್ತಾಗ್ಲಿಲ್ಲ. ನಡ ಮುತ್ತ ದೇವ್ರು ಅಂದ್ರೆ ಬೆಂಕಿನಯ್ಯ. ಹೌದಮ್ಮ, ಹೌದು, ಭಾಳ ಚೆನ್ನಾಗಿ ಕೇಳಿದ್ರು ಹುಡುಗರು. ಹ್ಞೂನಮ್ಮ. ಆತಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ಮ ಅಮ್ಮಗ ಊಟ ಹಬ್ಬದ ಶುಭಾಶಯಗಳಪ್ಪ. ಧನ್ಯವಾದಗಳಮ್ಮ, ತುಂಬ ಖುಷಿ ಆಯಿತು. 100 ಕಾಲ ಚೆನ್ನಾಗಿಟ್ಟಿರ್ಲಪ್ಪ ನಿಮ್ಮ ಅಮ್ಮನ್ನ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಮ್ಮ ಆಯುಷನ್ನು ಅವ್ರಿಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿಮ್ಮ. ಥ್ಯಾಂಕ್ ಯು ಅಮ್ಮ, ಒಳ್ಳೆಯದಾಗಲಿ ಅಮ್ಮ, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಹೆಚ್ಚು ಕಡಿಮೆ ಇನ್ನೇನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇನೆ. ಸೊ ಒಂದಷ್ಟು ಕ್ವಿಕ್ ಆಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ಬೇಕು. UPSC ಪರೀಕ್ಷೆಯಲ್ಲಿ ರಾಜ್ಯದ 29 ಕನ್ನಡಿಗರು ಪಾಸ್ ಆಗಿದ್ದಾರೆ. ಸೊ ನಿಜಕ್ಕೂ ಕೂಡ ತುಂಬ ಪ್ರೌಡ್ ಮೂಮೆಂಟ್. ಏಕೆಂದರೆ UPSC ಅಂದ್ರೇ ಅದೊಂದು ದೊಡ್ಡ ಬೆಟ್ಟ ಹತ್ತಿದ ಹಾಗೆ. ಸೊ ಅಂಥ ಒಂದು ಕಠಿಣವಾಗಿರ್ತಕ್ಕಂಥ ಬೆಟ್ಟನ ನಮ್ಮ 29 ಕನ್ನಡಿಗರು ಪಾಸ್ ಮಾಡಿರ್ತಕ್ಕಂಥದ್ದು ತುಂಬ ಅಂದರೆ ತುಂಬಾ ಹೆಮ್ಮೆಯ ವಿಚಾರ. ಒಳ್ಳೆಯದಾಗಲಿ ಅವ್ರಿಗೆಲ್ಲರೂ ಕೂಡ. ಅದೇ ರೀತಿ ಯಶಸ್ವಿನಿ ಯೋಜನೆಗೆ 69 ಹೊಸ ಚಿಕಿತ್ಸೆಗಳನ್ನು ಸೇರ್ಪಡೆ ಮಾಡಿದಾರಂತೆ. ಸೊ ಬಡವರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಯಶಸ್ವಿನಿ ಯೋಜನೆ ಇನ್ನಷ್ಟು ಚೆನ್ನಾಗಿ ನಡೀಲಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಕೊನೆಯದಾಗಿ ಅವ್ರ ಜೊತೆ ಒಂದು ಮಾತಾಡ್ಬಿಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ತಮ್ಮ ಹೆಸರು? ಸರ್ ಗೆಸ್ ಮಾಡ್ರಿ ನೋಡೋಣ. ಪೂರ್ವಿಕನಾ? ನೋ ಸರ್, 1 ಕ್ಲೂ ಕೊಡ್ತೀನಿ. ವಿ ಇಂದ ಸ್ಟಾರ್ಟ್ ಆಗುತ್ತೆ. ವೀನಾ? ವರ್ಷಿಣಿನಾ? ಹಾ ಸರ್, ಕರೆಕ್ಟ್. ಓಕೆ ಓಕೆ, ಹೇಳಿಮ್ಮ, ತಿಂಡಿ ಆಯ್ತಾ? ನಿಮ್ ತಾಯಿಯವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಧನ್ಯವಾದಗಳಮ್ಮ. ಸೊ ಥ್ಯಾಂಕ್ ಯು ಸೋ ಮಚ್. ಹಾ ಸರ್, ಮತ್ತೆ ಸರ್ ಚೆನ್ನಾಗಿದ್ದೀರಾ ಸರ್? ಎಸ್ ಮಾ, ಸೂಪರ್ ಆಗಿದ್ದೀನಿ. ತಿಂಡಿ ಆಯ್ತಾ? ಹಾ ಸರ್, ಆಯ್ತು. ಏನು ತಿಂಡಿ ತಿಂದ್ರಿ? ತಿಂಡಿ ನಮ್ದು ಅವಲಕ್ಕಿ. ನಿಮ್ದು ಸರ್? ನಿಮ್ಮ ಮನೆಗೆ ಬರೋಣ ಅಂತ. ಏನು ಅವಲಕ್ಕಿ ಮಾಡಿದ್ದೀರಿ? ಅವಲಕ್ಕಿ ಮತ್ತೆ ಚಿತ್ರಾನ್ನ. ಅವಲಕ್ಕಿ ಮತ್ತು ಚಿತ್ರಾನ್ನ ಎರಡೆರಡಾ? ಹಾ ಸರ್. ನೀವೇ ಮಾಡಿದ್ದ, ಅಮ್ಮ ಮಾಡಿದ್ದ? ಅಮ್ಮ ಮಾಡ್ತಾರೆ ಸರ್. ಅಂದ್ರೆ ಎಮರ್ಜೆನ್ಸಿ ಅಂತ ನಾನು ಮಾಡ್ಕೊಡ್ತೀನಿ. ಹೌದಾ, ವೆರಿ ಗುಡ್. ಏನು ತುಂಬ ಚೆನ್ನಾಗಿ ಮಾಡಕ್ಕೆ ಬರುತ್ತೆ ತಮಗೆ? ಹಂಗೆ ಅಂದ್ರೆ ಅದು ಟ್ರೈ ಮಾಡ್ತೀನಿ ಹೊಸ ಹೊಸ ರೆಸಿಪಿ ಎಲ್ಲ. ಅದಕ್ಕೆ ಏನು ಕೊಡ್ಬೇಕನ್ನೋದೇ ಗೊತ್ತಾಗಲ್ಲ. ಓಕೆ, ತಿಂದ ಮೇಲೆ ಹೇಳ್ಬೇಕಾ ರೆಸಿಪಿ ಹೆಸರು ಏನು ಅಂತ ಆಗಿದ್ರೆ? ಹಾ ಸರ್. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಅದರಲ್ಲಿ ಟೊಮೆಟೊ ರೈಸ್ ಅಂತ ಕೊಡ್ತೀನಿ. ಹೌದಾ, ಓಕೆ ಓಕೆ, ಚೆನ್ನಾಗಿ ಕಲೀರಿ. ಸರ್ ನಾನು ಹೆಸರು ಕೇಳೋದೇ ಮರ್ತ್ಬಿಟ್ಟೆ. ನನ್ನ ಹೆಸರಾ? ಹಾ ಸರ್. ನನ್ನ ಹೆಸರು ಕಾರ್ಯಕ್ರಮದಲ್ಲಿ ತೋರಿಸ್ತಾರಲ್ವಾ ಕೊನೆಗೆ? ನೋಡಿಲ್ಲ ಸರ್ ನಾನು ಅದು. ಹೌದಾ, ಓಕೆ, ಅನಿಲ್ ಅಂತ ಹೇಳಿ. ಹಾ, ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಯಾವಾಗ ಬರ್ತಾ ಇದೆ ರಿಸಲ್ಟ್ ಎಲ್ಲ? ರಿಸಲ್ಟ್ May 1st week ಸರ್. May 1st. ಓಕೆ ಓಕೆ, ಆಲ್ ದ ವೆರಿ ಬೆಸ್ಟ್. ಸೊ ಚೆನ್ನಾಗಿ ಬರಲಿ ನಿಮ್ಮ ಫಲಿತಾಂಶ ಎಲ್ಲ. ರಿಸಲ್ಟ್ ಬಂದಮೇಲೆ ದಯವಿಟ್ಟು ಫೋನ್ ಮಾಡಿ, ಓಕೆನಾ? ಹಾ ಸರ್, 100% ಶೂರ್ ಮಾಡೇ ಮಾಡ್ತೀನಿ. ಖಂಡಿತ ಅಮ್ಮ, ಗಾಡ್ ಬ್ಲೆಸ್ ಯು.
ಸೊ ಮುಂದೆ ಏನು ಅಂದ್ಕೊಂಡಿದ್ದೀರಿ ಅದ್ರ ಬಗ್ಗೆ ಎಲ್ಲ ಈಗಲಿಂದನೇ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳಿ. ಗಾಡ್ ಬ್ಲೆಸ್ ಯು ಮಾ, ಚೆನ್ನಾಗಿ ಓದಿ, ಓಕೆನಾ? ಹಾಂ ಸರ್, ನಾನು ಕಾಮರ್ಸ್ ಕೋರ್ಸ್ ತಗೊಂಡೆ ಸರ್ ಮೊನ್ನೆ. ಹೌದಾ, ಓಕೆ. ಹಲೋ, ಹೇಳಿಮ್ಮ. ಕಾಮರ್ಸ್ ಅಲ್ಲಿ CS ಕೋರ್ಸ್ ತಗೊಂಡೆ ಸರ್ ಮೊನ್ನೆ. ಹೌದಾ, ಓಕೆ. ಚೆನ್ನಾಗಾಗಲಿ. ಮೊನ್ನೆ ಕಾಲೇಜಿಗೆ ಅಡ್ಮಿಷನ್ ಆಯ್ತು ಸರ್. ಆಯ್ತಾ ಅಡ್ಮಿಷನ್ ಎಲ್ಲ? ಹಾಂ ಸರ್. ಓಕೆಮ್ಮ, ಒಳ್ಳೆಯದಾಗಲಿ. ಸೊ ನಿಮ್ಮ ಪೇರೆಂಟ್ಸ್ ಆಸೆ ಹಾಗೆ ನಿಮ್ಮ ಆಸೆ ಹಾಗೆ ನೀವೇನು ಅಂದ್ಕೊಂಡಿದ್ರೋ ಅದನ್ನೆಲ್ಲ ಅಚೀವ್ ಮಾಡಿ, ಓಕೆನಾ? ಹಾಂ ಸರ್, ಥ್ಯಾಂಕ್ ಯು. ಓಕೆ ಪುಟ್ಟ, ಗಾಡ್ ಬ್ಲೆಸ್ ಯು. ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದಲ್ಲಿ ಕೊನೆಯ ವಿಚಾರಕ್ಕೆ ಬರ್ತಾ ಇದ್ದೀನಿ. ಶಿಕ್ಷಕರ ಮಗಳಿಗೆ 446ನೇ ರ್ಯಾಂಕ್ ಬಂದಿದೆ. ಸೊ ಇದು ಕೂಡ ಒಂದು ಒಳ್ಳೆಯ ಸಾಧನೆ. ಮೇ 5ರಿಂದ CET ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರಂತೆ. ಸೊ ಎಲ್ಲ CETಗೆ ಅರ್ಜಿ ಸಲ್ಲಿಸಿದ್ದೀರಿ, ಅವರು ಅದರ ಬಗ್ಗೆ ಗಮನ ವಹಿಸಿ. ಕಲಬುರಗಿಯಲ್ಲಿ 44.5 ಡಿಗ್ರಿಯಷ್ಟು ತಾಪಮಾನ ದಾಖಲಾಗಿದಂತೆ. ಸೊ ಸ್ವಲ್ಪ ಹುಷಾರಾಗಿರಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ಹಲೋ ಹಲೋ ಸರ್, ಹೇಳಿ, ಕೇಳ್ತಾ ಇದೆ, ಜೋರಾಗಿ ಮಾತಾಡಿ. ಹಲೋ ಹಲೋ ಸರ್, ಮಾತಾಡಿ, ಕೇಳ್ತಾ ಇದೆ. ತಮ್ಮ ಹೆಸರು? ಓಕೆ. ಎಸ್ ವೀಕ್ಷಕರೇ, ಇದಿಷ್ಟು ಇವತ್ತಿನ ಎಲ್ಲ ಮಾಹಿತಿಯಾಗಿತ್ತು. ಸೊ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಕೊನೆಯದಾಗಿ ಒಂದು ವಿಚಾರವನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆನೂ ಕೂಡ ಮಾತಾಡೋಣ. ಎಸ್, ಕರೆ ಕಟ್ಟಾಯಿತು. ಎಸ್ ವೀಕ್ಷಕರನ್ನು ಹೇಳ್ತಾ ಇದ್ದೆ. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಏಕೆಂದರೆ ಅತಿ ಹೆಚ್ಚು ತಾಪಮಾನ ದಾಖಲಾಗ್ತಾ ಇದೆ ಕಲಬುರಗಿ ಸೇರಿದಂತೆ ರಾಜ್ಯದ ಎಲ್ಲ ಕಡೆಗಳಲ್ಲಿ. ಸೊ ದಯವಿಟ್ಟು ಹುಷಾರಾಗಿರಿ, ಆಗಿಂದಾಗೆ ನೀರು ಕುಡಿತಾ ಇರಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಫ್ರಿಜ್ಜಲ್ಲಿ ಇರತಕ್ಕಂಥ ವಾಟರ್ ಆಗಿರ್ಬೋದು, ಫ್ರಿಜ್ಜಲ್ಲಿ ಇರತಕ್ಕಂಥ ತಿಂಡಿ ತಿನಿಸುಗಳನ್ನು ತಕ್ಷಣಕ್ಕೆ ತಿನ್ನಬೇಡಿ. ಅದು ಹೃದಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ ಅಗೇನೆಸ್ಟ್ ಆಗಿ. ಅದರ ಜೊತೆಗೆ ನಮ್ಮ ಒಂದು ಬ್ರೈನ್ಗೂ ಕೂಡ ಸಾಕಷ್ಟು ಹೊಡೆತವನ್ನು ಕೊಡುತ್ತೆ. ಸೊ ಕಣ್ಣುಗಳಿಗೂ ಕೂಡ ತುಂಬ ತೊಂದರೆ ಕೊಡುತ್ತೆ. ಒಟ್ಟಾರೆಯಾಗಿ ಅತಿಯಾಗಿ ತಣ್ಣಗಿರ್ತಕ್ಕಂಥದ್ದು ತುಂಬ ಡೇಂಜರಸ್, ಅತಿಯಾಗಿ ಬಿಸಿಯಾಗಿರ್ತಕ್ಕಂಥದ್ದು ತುಂಬ ಡೇಂಜರಸ್. ಹೊರಗಡೆ ಬಿಸಿಲ ಒಂದು ದಗೆ ಹೇಗಿದೆ ಅಂದರೆ, ಹೋಗ್ಬಿಟ್ಟು ಫ್ರಿಜ್ಜಲ್ಲಿ ನಾವು ಕುತ್ಕೋಬೇಕು ಅನಿಸುತ್ತೆ, ಫ್ರಿಜ್ಜಲ್ಲಿರೋದನ್ನು ಹಾಗೆ ಗಬಕ್ಕಂತ ತಿಂದ್ಬಿಡಬೇಕು, ನೀರು ಕುಡಿದು ಬಿಡಬೇಕು, ಅಥವಾ ಅಲ್ಲಿರ್ತಕ್ಕಂಥ ಐಸ್ ಕ್ರೀಮ್ ಜ್ಯೂಸ್ಗಳನ್ನ ತಿಂದ್ಬಿಡಬೇಕು, ಕುಡಿಬೇಕು ಅಂತ ಅನಿಸುತ್ತೆ. ಸೊ ದಯವಿಟ್ಟು ಅನ್ನಿಸುತ್ತೆ ಅಂದ ಮಾತ್ರಕ್ಕೆ ಅದನ್ನು ಮಾಡಬೇಡಿ. ಆರೋಗ್ಯ ದೃಷ್ಟಿಯಿಂದ ಅದು ಯಾವುದೂ ಒಳ್ಳೆಯದಲ್ಲ. ಇದನ್ನು ಸಾರಿ ವೈದ್ಯರು ಹೇಳಿದ್ದಾರೆ. ಯಾಕೆಂದರೆ ಈ ಒಂದು ಸಂದರ್ಭಗಳಲ್ಲಿ ಅತಿಯಾಗಿರ್ತಕ್ಕಂಥ ತಣ್ಣನೆ ಪದಾರ್ಥಗಳನ್ನು ತಿನ್ನೋದ್ರಿಂದನೂ ಕೂಡ ಹೃದಯದ ಮೇಲೆ ಸಾಕಷ್ಟು ಒತ್ತಡ ಬೀಳ್ತಾ ಇದೆ. ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದ್ರೆ, ಎಷ್ಟೋ ಜನರಿಗೆ ಬ್ರೈನ್ ಸ್ಟ್ರೋಕ್ ಕೂಡ ಆಗ್ತಾಯಿದೆ. ಸೊ ದಯವಿಟ್ಟು ಹುಷಾರಾಗಿರಿ, ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಸಾಧ್ಯವಾದಷ್ಟು ಮಧ್ಯಾಹ್ನದ ಬಿಸಿಲು ಹೊತ್ತಲ್ಲಿ ಒಂದು ಕಡೆ ಸ್ಥಿರವಾಗಿರೋದಕ್ಕೆ ಪ್ರಯತ್ನವನ್ನು ಮಾಡಿ. ಜಾಸ್ತಿ ಓಡಾಟವನ್ನು ಮಾಡಿಕೊಂಡು ಆಯಾಸವನ್ನು ಮಾಡ್ಕೋಬೇಡಿ, ಯಾಕೆಂದರೆ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಸಾಧ್ಯವಾದಷ್ಟು ನೀರನ್ನು ಆಗಿಂದಾಗೆ ಕುಡಿತಾ ಇರಿ. ತಂಪನೆ ಇರ್ತಕ್ಕಂಥ ದೇಹವನ್ನು ತಂಪಾಗಿರ್ತಕ್ಕಂಥ ಮಜ್ಜಿಗೆ ಕುಡಿದ್ರೂ ಕೂಡ ತುಂಬ ಒಳ್ಳೆಯದು. ಮೊಸರನ್ನು ಕುಡಿಯೋದಾದರೆ ಸಂಜೆ ಸೂರ್ಯ ಮುಳುಗೋಕ್ಕಿಂತ ಮುಂಚೆ ತೊಗೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು. ನಮಸ್ಕಾರ, ಶುಭಮಸ್ತು.